ಆನು ಭಕ್ತ ಎನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ. ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ. ಆನು ಭಕ್ತ ಎನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ. ವಿಶ್ವಗುರು, ಮಹಾಮಾನವತಾವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರರ 893ನೇ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದ 4ನೆಯ ದಿನ ವಿಜಯ್ ಭಾಸ್ಕರ್ ರೆಡ್ಡಿ ವಕೀಲರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಇವತ್ತಿನ ಬಸವ ಶ್ರೀರಕ್ಷೆಗೆ ಆಗಮಿಸಬೇಕೆಂದು ಮೊದಲನೇದಾಗಿ ಶರಣಶ್ರೀ ಗೋವಿಂದರಾವ್ ಕುಲಕರ್ಣಿ, ಅಧ್ಯಕ್ಷರು ಬ್ರಾಹ್ಮಣ ಸಮಾಜ ಸಿಂಧನೂರು, ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. RK ಹಿರೇಮಠ್ ಸರ್ ಹಾಗೂ ಶರಣಶ್ರೀ ತಿಮ್ಮಯ್ಯ ನಾಯಕ್, ಅಧ್ಯಕ್ಷರು ನಾಯಕ ಸಮಾಜದ ಹಿರಿಯರು, ಅವರು ವೇದಿಕೆಗೆ ಬರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು ಕೈಲಾಸ್ ವಸ್ತ್ರಾಲಯಂ ಜವಳಿ ಅಂಗಡಿಯ ಮಾಲೀಕರಾದ ಶರಣಶ್ರೀ ವೇದಮಿತ್ರ ಆರ್ಯ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಮಿತ್ರ ಆರ್ಯ, ಕೈಲಾಸ ವಸ್ತ್ರಾಲಯಂ, ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ಶರಣಶ್ರೀ ಯಂಕಯ್ಯ ಶ್ರೇಷ್ಠಿ ಅಣ್ಣನವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶರಣಶ್ರೀ ಯಂಕಯ್ಯ ಶ್ರೇಷ್ಠಿ, ಅಧ್ಯಕ್ಷರು ಆರ್ಯ ವೈಶ್ಯ ಸಮಾಜ. ಅದೇ ರೀತಿಯಾಗಿ ವಿಶ್ವಕರ್ಮ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಶರಣಶ್ರೀ ವೀರೇಶ್ ದೇವರಗುಡಿ, ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಸಿಂಧನೂರು, ಸಹೋದರರು ವೇದಿಕೆಗೆ ಆಗಮಿಸಬೇಕು. ತಾಲೂಕಾ ಸವಿತಾ ಸಮಾಜದ ಅಧ್ಯಕ್ಷರಾದ ಶರಣಶ್ರೀ ಯಲ್ಲಪ್ಪ ಸುರ್ಪುರ್, ಶರಣಶ್ರೀ ಯಲ್ಲಪ್ಪ ಸುರ್ಪುರ್ ಅವರು ಇಲ್ಲಾಂದ್ರೆ ಅವರ ಸಮಾಜದ ಪರವಾಗಿ ಯಾರಾದರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಯಲ್ಲಪ್ಪ ಸುರ್ಪುರ್ ಅವರು ಅವರ ಸಮಾಜದ ಪ್ರತಿನಿಧಿಯನ್ನು ಕಳಿಸ್ತೀವಿ ಅಂತ ಹೇಳಿದ್ರು, ಅವರು ವೇದಿಕೆಗೆ ಆಗಮಿಸಬೇಕು. ಮತ್ತು ಅಮರ್ದೀಪ್ ಬಟ್ಟೆ ಅಂಗಡಿ ಉದ್ಯಮಿಗಳು ಆದಂತಹ ಶರಣಶ್ರೀ ಬಾಬುಲಾಲ್ ಶೇಟ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರ ಪರವಾಗಿ ಅವರ ಚಿರಂಜೀವಿ ಆಗಿರುವಂತ ಆನಂದ್ ಅವರಾದರೂ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೂ SSK ಸಮಾಜದ ತಾಲೂಕಾ ಅಧ್ಯಕ್ಷರಾದ ಶರಣಶ್ರೀ ಆನಂದ್ ರಾಯಬಾಗಿ ಸಹೋದರರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೂ ತಾಲೂಕಾ ಕಮ್ಮವಾರಿ ಸಮಾಜದ ಅಧ್ಯಕ್ಷರಾದ ಶರಣಶ್ರೀ ಬಿ ಶ್ರೀಹರ್ಷ ಕಮ್ಮವಾರಿ ಸಮಾಜದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಶರಣ ಬಂಧುಗಳೇ, ತಮ್ಮೆಲ್ಲರನ್ನ ಮತ್ತೊಮ್ಮೆ ಆದರದಿಂದ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮ ಬಸವ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದೆ. ಸಂಗೀತಗಾರರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಒಂದು ನಿಮಿಷ. ಬ್ರಾಹ್ಮಣ ಸಮಾಜದ ಅಧ್ಯಕ್ಷರ ಪರವಾಗಿ ನಮ್ಮ ಪ್ರಹ್ಲಾದ್ ಗುಡಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀವಿ. ವರದಿಗಾರರು ಸಂಯುಕ್ತ ಕರ್ನಾಟಕ ಹಾಗೂ ರಾಯಚೂರು ವಾಣಿ, ಜೊತೆಗೆ ನಮ್ಮ ಕಾರ್ಯಕ್ರಮದ ಬಹುದೊಡ್ಡ ಪ್ರಚಾರಕರು ಹೌದು, ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
Venus शरण शरणार्थी शरण शरणार्थी शरणु शरणार्थी शरणु शरणार्थी ಇವನಾರವ 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 ಎಂದೆಣಿಸದಿರಯ್ಯ ಇವನ जय गुरु बसवेश शरणु शरणार्थी शरणु शरणार्थी ತುಂಬ ಹೃದಯದ ಶರಣು ಶರಣಾರ್ಥಿಗಳು ಸಂಗೀತ ಬಳಗದವರಿಗೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಶ್ರೀ ರಕ್ಷೆಯನ್ನು ಪಡೆಯಲಿರುವ ಹಾಗೂ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸಬೇಕು ಅಂತೇಳಿ ನಮ್ಮ ಬಸವರಾಜಪ್ಪ ಅಣ್ಣ ಸಾಹುಕಾರ್ ತುರಿವಾಳ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ನಾನು ಹೇಳಿದಂತೆ ಅವರಿಗೆ ಗ್ರಂಥ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯ ಶರಣ ಬಂಧುಗಳೇ, ಹರನಿವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ತು, ಹರಿದು ಎದ್ದರೆಯು ಕೆರೆ ತುಂಬಿದಂತಯ್ಯ, ನೆರೆದ ವಸ್ತು ನೆರೆವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ಪರಮ ನಿರಂಜನನ ಮರೆಯುವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಇದರ ಅರ್ಥ ಇಷ್ಟೇ, ದೇವರು ಕೊಡುವಾಗ ನಾವೊಂದಿಷ್ಟು ದಾಸೋಹವನ್ನು ಮಾಡಬೇಕು. ಅದನ್ನು ಮರೆತಿದ್ದೇ ಆದರೆ ನಮಗೆ ತುಂಬಿದ ಹರವಿಗೆ ಕಲ್ಲು ಕೊಂಡಂತಾಗುತ್ತದೆ ಅನ್ನುವಂಥದ್ದು. ಇವತ್ತಿನ ದಾಸೋಹಿಗಳಾಗಿ ಮತ್ತು ಈ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿ ಆಗಮಿಸಿರುವಂತಹ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಕ್ಷಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಅವರಿಗೆ ಗ್ರಂಥ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಅವರನ್ನು ಆಹ್ವಾನಿಸಬೇಕು ಅಂತೇಳಿ
ಬಸವರಾಜಣ್ಣವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗ್ರಂಥ ಪುಷ್ಪ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮಹಾ ದಾಸೋಹಿಗಳು ಶರಣಶ್ರೀ ವಿಜಯ ಭಾಸ್ಕರ್ ರೆಡ್ಡಿ ವಕೀಲರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ದಾಸೋಹ ಸೇವೆ ಮುಂದುವರಿದಿದೆ. ಅವರನ್ನು ಕೂಡ ವಿಜಯ ಭಾಸ್ಕರ್ ರೆಡ್ಡಿ ಸರ್ ಅವರಿಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಾ ಹಾಗೂ ಶರಣಶ್ರೀ ಆರ್ ಕೆ ಹಿರೇಮಠ್ ಸರ್ ಅವರು ಬಂದಿಲ್ಲ, ಅವರನ್ನು ಕೂಡ ನಾವು ಪರೋಕ್ಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶರಣಶ್ರೀ ವೇದಮಿತ್ರ ಸರ್ ಬಂದಿಲ್ಲ, ಹಾಗೂ ಶರಣಶ್ರೀ ಯಂಕಯ್ಯ ಶ್ರೇಷ್ಠಿ ಅಧ್ಯಕ್ಷರು ಆರ್ಯವಜ ಸಮಾಜ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಅವರಿಗೆ ಬಸವರಾಜ ಸಾವುಕಾರ್ ತುರಿಯಾಳ್ ಅವರು ಬಸವ ಶ್ರೀರಕ್ಷೆಯನ್ನ ಹಾಗೂ ಶರಣಶ್ರೀ ಆನಂದ್ ರಾಯಬಾಗಿ ಅಧ್ಯಕ್ಷರು SSK ಸಮಾಜ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಹ್ಲಾದ್ ಗುಡಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಬಸವ ಶ್ರೀರಕ್ಷೆಯನ್ನ ಬಸವರಾಜಣ್ಣವರು ದಯಪಾಲಿಸಬೇಕು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಶರಣಶ್ರೀ ಬಿ ಹರ್ಷ, ವೀರೇಶ್ ದೇವರಗುಡಿ, ವೇದಮಿತ್ರ ಆರ್ಯ ಮತ್ತು ಬಾಬುಲಾಲ್ ಸೇಠ್ ಅವರಾಗ್ಲಿ ಅವರ ಪರವಾಗಿ ಆಗಲಿ ಯಾರಾದ್ರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ, ಅದೇ ರೀತಿ ಇವತ್ತಿನ ಸಂಗೀತ ಬಳಗದವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಬಸವರಾಜಣ್ಣವರಲ್ಲಿ ಕೇಳಿಕೊಳ್ತಾ ನನ್ನ ಈ ಒಂದು ಸ್ವಾಗತ ಭಾಷಣಕ್ಕೆ ವಿದಾಯ ಹೇಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ಮುಂದಿನ ಬಸವೇಶ ಶರಣೋ ಶರಣಾರ್ಥಿ. ಮುಂದಿನ ಕಾರ್ಯಕ್ರಮ ವಿಶ್ವಗುರು ಶ್ರೀ ಬಸವೇಶ್ವರರ ರೂಪಚಿತ್ರಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಮತ್ತು ದಾಸೋಹಿಗಳು ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬಂದು ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತೇಳಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾರಣನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದನ್ನ ಸಂಗನ ಬಸವ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಕೊಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾರದದ್ದು ನೀನದದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ, ಜಯ ಗುರು ಬಸವೇಶ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಜಯ ಗುರು ಬಸವೇಶ ಶರಣೋ ಶರಣಾರ್ಥಿ. ಜಯ
ಜಯ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇಂದಿನ ದಾಸೋಹಿಗಳಿಗೆ ಗೌರವ ಸನ್ಮಾನ. ಇಂದಿನ ದಾಸೋಹಿಗಳಾಗಿರುವಂತಹ ಶರಣ ಶ್ರೀ ವಿಜಯ ಭಾಸ್ಕರ್ ರೆಡ್ಡಿ ವಕೀಲ್ ಸಾರಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರಿಗೆ ಬಸವ ಶ್ರೀರಕ್ಷೆಯನ್ನು ದಯಪಾಲಿಸುವುದರೊಂದಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚನ್ನ ಸಂಗಮ ದೇವಯ್ಯ, ಶ್ರೀ ಮಹಾವಿಭೂತಿ ಎಂಬ ಪರಂ ಜ್ಯೋತಿ ನೀವಾದಿರಾಗಿ ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಾಸೋಹಿಗಳಾದ ವಿಜಯ ಭಾಸ್ಕರ್ ರೆಡ್ಡಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಭಕ್ತಿಯ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಪ್ರವಚನವನ್ನು ಮುಂದುವರಿಸುವುದಕ್ಕೆ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳವರಿಗೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಶರಣ ಶರಣ. ಬಸವ ಭಕ್ತಿಗೆ ಮೂಲ, ಬಸವಂ ಕಾಲಂಗೆ ಕಾಲಮನುಪಮಶೀಲಂ, ಬಸವಂ ಜಂಗಮವರಲೋಲಂ, ಬಸವ ರಕ್ಷಿಸುವುದೆಲ್ಲ ಸಂಗನ ಬಸವ. ಬಸವ 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 ರಕ್ಷಿಸುವುದೆಲ್ಲ ಸಂಗನ ಬಸವ. ಬಸವ ರಕ್ಷಿಸುವುದೆಲ್ಲ ಸಂಗನ ಬಸವ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಖ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೀವೆಲ್ಲ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಎಲ್ಲ ಶರಣದ ತಾಯಿಗಳು ಭಜನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಜಯ ಗುರು ಬಸವ, 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 ಜಯ
ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಮಂಡಲ ನೋಡ್ರಿ ಜಯ ಗುರು ಬಸವ 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 ಜಯ ಗುರು जय गुरु बसवेश शरणु शरणु शरणार्थी ओम श्री गुरु बसवलिंगाय नमः ಧರೆಯ ದೇಗುಲವನ್ನು ಉದ್ಧರಿಪ ಗುರುಮೂರ್ತಿ ದೇವನಾನತೆ ಮತ್ತು ಮುನ್ನಡೆದ ಸತ್ಕೀರ್ತಿ ಜ್ಞಾನ ದಾಸೋಹ ಅನುಭವದ ಶಿವಮೂರ್ತಿ ಶತಕೋಟಿ ಶರಣಾರ್ಥಿ ಬಸವ ಗುರು ಮಹಾಮೂರ್ತಿ ಪ್ರಾತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮ ಜ್ಯೋತಿ ಮಹಾ ತಪಸ್ವಿ ಲೋಕಪೂಜ್ಯರಾಗಿರುವಂತಹ ಅಥನೀಯ ಮುರುಗೇಂದ್ರ ಮಹಾಶಿವಗಳವರನ್ನ ಒಳಬಳ್ಳಾರಿಯ ಚನ್ನಬಸವ ತಾತನವರನ್ನ ಧಾರವಾಡದ ಮೃತ್ಯುಂಜಯ ಮಹಾತತ್ವಗಳನ್ನ ನಾರಾಧ್ಯ ಗುರುವರನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಪ್ರತಿನಿತ್ಯದಂತೆ ಇಂದು ಕೂಡ ತಮ್ಮ ಸಂಗೀತ ಸೇವೆ ನೀಡತಕ್ಕಂತ ನನ್ನ ಪ್ರೀತಿಯ ಸಂಗೀತ ಕಲಾ ಬಳಗವೇ ಅನುಭವದ ಅಮೃತವನ್ನ ಸವಿಯಲಿಕ್ಕೆ ಶರಣರ ಚಿಂತನೆಯನ್ನ ತಿಳಿದುಕೊಳ್ಳಿಕ್ಕೆ ಬಂದಿರುವಂತಹ ಎಲ್ಲ ಸಿಂಧನೂರು ಮಹಾನಗರದ ಶರಣ ತಂದೆ ತಾಯಿಗಳೇ, ಸೇವಾರ್ಥಿಗಳೇ, ದಾಸೋಹಿಗಳೇ, ಮಾಧ್ಯಮದ ಮಿತ್ರರೇ, ಅವರಿವರೆನ್ನದೇ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರು ಶೂನ್ಯ ಪೀಠದ ಅಧಿಪತಿಗಳಾಗಿರ್ತಕ್ಕಂತಹ ಪ್ರಭುದೇವರು ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಅನುಭವದಿಂದ ಹುಟ್ಟಿತ್ತು ಲಿಂಗ.
ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವ ಅರಿವಿನಲ್ಲಿ ಗುಹೇಶ್ವರ ಲಿಂಗವನ ಅನುಪಮ ಸುಖಿ ನೋಡ ಅಂತಕ್ಕಂಥ ಮಾತನ್ನ ಅಲ್ಲವರು ಹೇಳ್ತಕ್ಕಂಥ ಮಾತು. ವೈರಾಗ್ಯದ ನಿಧಿಯಾಗಿರ್ತಕ್ಕಂತಹ ಅಲ್ಲಮರ ಈ ಮಾತಿನ ಒಳಾರ್ಥ ಏನು ಬಹುಶಃ ಗೊತ್ತಿರಲಿ. ಅಲ್ಲಮರ ವಚನಗಳು ಹಾಗೂ ಅಕ್ಕ ಮಹಾದೇವಿ ವಚನಗಳು ಅಂತಂದ್ರ ಒಂದಿಷ್ಟು ಬೆಳಗಿನ ವಚನಗಳವೆಲ್ಲ. ಬಾಹ್ಯ ನೋಟಕ್ಕೆ ಆ ವಚನದ ಅರ್ಥ ಬೇರೆ ಇರ್ತದೆ, ಆದ್ರೆ ಒಳಾರ್ಥ ಇನ್ನೊಂದು ಬೇರೆಯಲ್ಲಿ ಅಡಗಿರ್ತದೆ. ಹೀಗಾಗಿ ಇಂದಿಗೂ ಕೂಡ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದೊಳಗ ಅಕ್ಕನ ಒಂದು ವಚನ ಸಮಭಾರದಯ ಅನ್ನುವ ಚನ್ನಬಸವಣ್ಣನವರ ಮಾತಿನ ಹಾಗೆ ಈ ಅಲ್ಲಮರ ವಚನ ಮತ್ತು ಮಹಾದೇವಿ ಅಕ್ಕನ ವಚನಗಳನ್ನ ಅವನು ಬಿಡಿಸೋದು, ಅದನ್ನು ತಿಳ್ಕೊಳ್ಳೋದು ಅಂತಂದ್ರೆ ದೊಡ್ಡ ಸಾಹಸ. ಹೀಗಾಗಿ ಅಲ್ಲಮರು ಹೇಳ್ತಕ್ಕಂಥ ಮಾತು ಅನುಭಾವದಿಂದಲೇ ಹುಟ್ಟಿತ್ತು ಲಿಂಗ ಅಂತ ಹೇಳ್ತಾರೆ. ಜಂಗಮವೂ ಕೂಡ ಅನುಭಾವದಿಂದ ಹುಟ್ಟಿತು, ಪ್ರಸಾದವೂ ಕೂಡ ಅನುಭಾವದಿಂದ ಹುಟ್ಟಿತು. ಹಂಗಾರೆ ಅನುಭಾವದ ಶಕ್ತಿ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನ ಅಲ್ಲಮರು ಈ ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಬಸವಾದಿ ಶರಣರ ಎಲ್ಲ ವಚನಗಳ ಅರ್ಥವೂ ಕೂಡ ಒಂದೊಂದು ದೃಷ್ಟಾಂತಗಳ ಮುಖಾಂತರವಾಗಿ ಸಮಾಜಕ್ಕೆ ಅರ್ಥೈಸ್ತಕ್ಕಂಥ ಕೆಲಸವನ್ನ 12ನೇ ಶತಮಾನದ ಬಸವಾದಿ ಶರಣರು ಮಾಡಿದ್ದಾರೆ. ಅದರೊಳಗೆ ಮುಖ್ಯವಾಗಿ ಅಪ್ಪ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನ ಹೇಳ್ತಾರೆ ಅವರು, ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲವ, ಕೋರಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ, ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೊಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲು ಸಂಗಮ ದೇವ. ಮೊದಲನೇ 4 ಸಾಲುಗಳು ಹೇಳ್ತಾರೆ ಅವರು, ಅರ್ಥೈಸ್ತಾರೆ ಈ ಸಮಾಜಕ್ಕ. ಯಾವ ಕಾಗೆಯನ್ನ ನಾವು ಶನಿ ಅಂತ ಕರಿತೇವೆ, ಅದು ಅಪಶಕುನ ಅಂತ ಕರಿತೇವೆ. ಬಹಳ ಜನ ಕಾಗಿ ತಲೆಗೆ ಬಡಿತು, ಮೈಗೆ ಮುಡ್ತು, ಮನಿಯೊಳಗೆ ಬಂತು ಅಂತಂದ್ರ ಹೊಗೆ ಬಿಡ್ತಾರ. ಹಂಗ ಪಂಚಾಂಗ ತೆಗಿಸಿ ತೋರ್ಸಾಕ, ಅಪ್ಪೋರೆ ನಮ್ಮ ಮನೆಯಾಗ ಇವತ್ತು ಕಾಗೆ ಬಂದೈತಿ ನೋಡ್ರಿ, ಏನ್ ಅಪಶಕನ ಆಗ್ಯದೋ ಏನೋ. ಕಾಗೆ ಶನಿದೇವನ ವಾಹನ ಅಂತ ಹೇಳ್ತಾರ, ಅದು ಶನಿ ಅಂತ. ಆ ಕಾಗೆಯನ್ನ ನಾವು ಅಪಶಕುನ ಅಂತ ಕರೀತಾರೆ ಈ ಸಮಾಜ. ಆದ್ರೆ ಅದೇ ಅಪ್ಪ ಬಸವಣ್ಣನವರು ಯಾವ ಪ್ರಾಣಿಯನ್ನ, ಯಾವ ಪಕ್ಷಿಯನ್ನ ನೀವು ಶನಿ ಅಂತ ಕರಿತೀರೋ, ಯಾವ ಪಕ್ಷಿಯನ್ನ ನೀವು ಅಪಶಕುನ ಅಂತ ಕರಿತೀರೋ, ಆ ಪಕ್ಷಿಗೆ ಇರ್ತಕ್ಕಂಥ ಗುಣವನ್ನ ಹೇಳಕತ್ತಾರೆ ಈ ಸಮಾಜಕ್ಕ. ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲವ. ಒಂದು ಕಾಗಿ ಒಂದು ಅಗಳ ಅನ್ನ ಕಂಡ್ರೆ ಸಾಕು, ಕಾ 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 ಅಂತೆಲ್ಲ ಬಳಗ ಕರಿತೈತಿ. ಬರ್ರಿಪ್ಪ, ಇಲ್ಲೊಂದಿಷ್ಟು ಅನ್ನ ಸಿಕ್ಕದ, ಯಾವ ಪುಣ್ಯಾತ್ಮ ಒಂದಿಷ್ಟು ಅನ್ನ ಇಲ್ಲಿ ಬಿಟ್ಟು ಹೋಗ್ಯಾನ, ನಮಗಾಗಿ ಬರ್ರಿ ನಾವೆಲ್ಲ ಕೂಡಿ ಉಣ್ಣೋನು ಅಂತಕ್ಕಂಥ ಭಾವನೆ ಒಂದು ಕಾಗಿ ಒಳಗ. ಹಿಂದೆಲ್ಲ ಮನೆಯೊಳಗೆ ಯಾರೇ ಊಟಕ್ಕೆ ಕುಂತಾಗ ಯಾರೇ 4 ಮಂದಿ ಹೇಳಲಾರ್ದ ಬಂದ್ರು ಅಂತಂತಂದ್ರ ಮನ್ಯಾಗ ಊಟಕ್ಕೆ ಕುಂತವ್ರು ಹೇಳ್ತಿದ್ರಂತ, ಬಹಳ ಚಲೋ ಆಯ್ತು ನೀವು ಊಟದ ಟೈಮ್ ಬಂದಿರಿ, ಬರ್ರಿ ಊಟ ಮಾಡೋನು ಅಂತ. ಊಟಕ್ಕೆ ಕುಂತವ್ರು ಊಟ ಮಾಡೋನು ಬರ್ರಿ ಅಂತ ಕರೆದ್ರ ಬಂದವ್ರು ಹೇಳ್ತಿದ್ರಂತ ಬಹಳ ಮಂದಿ ಆಗ್ಲಿ ಅಂತ ಹೇಳಿ. ಆಗ ಕರೆಯುವ ಸಂಸ್ಕೃತಿ ಇತ್ತು, ಕೂಡಿ ಉಣ್ಣುವ ಸಂಸ್ಕೃತಿ ಇತ್ತು, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತ ಸಂಸ್ಕೃತಿ ಇತ್ತು. ಈಗ ಊಟಕ್ಕೆ ಕುಂತಾಗ ಯಾರೇ ಬಂದ್ರು ಅಂದ್ರ ತಾಟ್ ತಗೊಂಡ್ ಗಬಕ್ನ ತಗೊಂಡ್ ಅಡಿಗೆ ಮನೆಗೆ ಹೋಗ್ತೀವಿ ನಾವು. ಎಲ್ಲರೂ ತಾಟ್ ತಗೊಂಡ್ ಒಂದಿಷ್ಟು ಮಂದಿ ದೊಡ್ಡ ದೊಡ್ಡ ಮನೆ ಕಟ್ಸಿರ್ತಾರ, ದೊಡ್ಡ ಕಂಪೌಂಡ್ ಹಾಕಿರ್ತಾರ, ಅದಕ್ಕೊಂದು ಗೇಟ್ ಹಾಕಿರ್ತಾರ, ಗೇಟ್ ಒಂದು ಬೋರ್ಡ್ ಹಾಕಿರ್ತಾರ. ಏನಂತ ಬೋರ್ಡ್ ನೋಡಿದ್ರಿ ನೀವು? ಏನಂತಂದ್ರಿ ಬೋರ್ಡ್? ನಾಯಿಗಳಿವೆ ಎಚ್ಚರಿಕೆ. ಅಂದ್ರೆ ಒಳಗಿರೋ ನಾಯೋ ಹೊರಗಿರೋ ನಾಯಿ ಗೊತ್ತಿಲ್ಲ, ಒಟ್ಟು ಒಳಗೆ ಬಂದ್ರೆ ಕೋಪ ಅಂತ. ಆದ್ರೆ ಅಪ್ಪ ಬಸವಣ್ಣ ಹೇಳ್ತಕ್ಕಂಥ ವಿಚಾರಧಾರೆ ನೋಡ್ರಿ ಎಷ್ಟು ಅದ್ಭುತ ಅದ ಈ ಸಮಾಜಕ್ಕೆ. ಅಂದ್ರ ಕಾಗೆಗೆ ಇರ್ತಕ್ಕಂತಹ ಸೌಜನ್ಯ,
ಯಾವ್ದು ಅಪಶಕುನ ಅಂತ ಕರಿತಿರೋ ಕಾಗಿಗೆ ಒಂದು ಅಮಲ ಕಂಡಾಗ ಕರಿತೈತಿ ತನ್ನ ಬಳಗ. ಒಂದು ಕೋಳಿ ಒಂದು ಕುಟುಕ ಕಂಡ್ರ ಕೂಗಿ ಕರಿತೈತಿ. ಹಂಗಾರ ಪ್ರಾಣಿ ಪಕ್ಷಿಗಳಲ್ಲಿ ಇರ್ತಕ್ಕಂಥ ವ್ಯವಧಾನ ನಿನ್ನೊಳಗಿಲ್ಲಲ್ಲಪ್ಪ ಅಂತ ಮಾತ್ರ ಇದು. ಎಲ್ಲ ಧರ್ಮದ ಆಚರಣೆಗಳು ಏನ್ರಿ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವೀಯತೆಗೆ ಜಯವಾಗಲಿ ಅಂತ ಹೇಳಿದ್ರೆ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅಂತಕ್ಕಂಥ ಮಾತನ್ನ ಹೇಳಿದವರು ಯಾರಾದ್ರೂ ಇದ್ರೆ ಅದು 12ನೇ ಶತಮಾನದ ಬಸವಾದಿ ಪ್ರಮೋದರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಎಲ್ಲ ಜೀವಿಗಳಲ್ಲೂ ಕೂಡ ಭಗವಂತನನ್ನ ಕಂಡ್ರು. ಸಕಲ ಜೀವಾತ್ಮರಿಗೂ ಕೂಡ, ಸಕಲ ಜೀವಿಗಳಿಗೂ ಕೂಡ ಒಳಿತಾಗಲಿ, ಶುಭವಾಗಲಿ ಅಂತಕ್ಕಂಥ ಹಾರೈಕೆ ಬಸವಾದಿ ಶರಣರ ಜೀವನದೊಳಗಿತ್ತು. ಏನ್ರಿ, ಒಂದು ನಾಯಿಗೆ, ನಮ್ಮ ಮನೆ ಮುಂದಿರ್ತಕ್ಕಂಥ ಒಂದು ನಾಯಿಗೆ ಒಂದು ರೊಟ್ಟಿ ಹಾಕಿದ್ರೆ ನೀಯಂತ ನಮ್ಮ ಪಾಲಿಸ್ತದ. ನೀವು ರಾತ್ರಿ 12ಕ್ಕೆ ಬರ್ರಿ, 1 ಗಂಟೆಗೆ ಬರ್ರಿ, 2 ಗಂಟೆಗೆ ಬರ್ರಿ, ನೀವು ಬಂದ್ರಿ ಅಂತಂದ್ರ ನಿಮ್ಮ ಹೆಣ್ಣು ಬಾಲ ಅಲ್ಲಾಡಿಸ್ಕೊಂತ ಬರ್ತದ ಒಂದು ನಾಯಿ. ಯಾಕ? ಒಂದು ರೊಟ್ಟಿಯ ಋಣ ಅದ್ರ ಮೇಲೆ ಇರ್ತದ. ಆ ಋಣ ತೀರಿಸ್ತಕ್ಕಂಥದ್ದು ಒಂದು ನಾಯಿಗೆ ಗೊತ್ತು. ಯಾವ ಬೆಕ್ಕು ಶುಭ ಕಾರ್ಯಗಳಿಗೆ ಹೋಗೋ ಮುಂದ ಒಂದು ಬೆಕ್ಕ ಅಡ್ಡ ಬಂತು ಅಂತಂತಂದ್ರ ನಾವು ಅದನ್ನು ಮೌಢ್ಯ ಅಂತ ತಿಳ್ಕೊಂಡು ಬೆಕ್ಕ ಅಡ್ಡ ಹೋಗ್ಯದ ತಡಿ, ಹೋಗುದು ಬೇಡ ಅಂತ ಒಂದಿಷ್ಟು ನಿಂತು ಹೋಗೋರು ಬಾಳ ಮಂದಲ್ಲ. ಅದ ದಾರಿಯೊಳಗೆ ಹೋಗು ಮುಂದ ಮಧ್ಯದೊಳಗೆ ನರಿ ಬಂತು ಅಂತಂತಂದ್ರ ನರಿ ನೋಡಿದೀವಿ, ಹೋಗೋ ಕೆಲಸ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ ಮಾತಾಡೋರು ಅದಾರ. ಆದ್ರ ಯಾವ ನರಿಯನ್ನ ನೋಡಿದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳಿದವ್ರು ಮನ್ಯಾಗ ನರಿ ಸಾಕಿಲ್ಲ. ಅಡ್ಡ ಬಂದ್ರೆ ಅಪಶಕುನ ಆಗ್ತೈತೆ ಅನ್ನೋ ಬೆಕ್ಕ ಸಾಕಿರ್ತಾರೆ, ನರಿ ಸಾಕಿದವ್ರಿಂದ ಈ ಜಗತ್ತಿನಲ್ಲಿ. ಹೀಗಾಗಿ ಪ್ರಾಣಿಗಳಲ್ಲಿರ್ತಕ್ಕಂಥ ಸೌಜನ್ಯ ಭಾಷೆಯೊಳಗೆ ಬರಬೇಕು ಅಂತಕ್ಕಂಥದ್ದು. ಉಂಡು ಮಣಿಯ ಜಂತಿಯನ್ನು ಎನಿಸ್ತಕ್ಕಂಥವ್ರು ಬಹಳ ಜನ ಅದಾರ ಇವತ್ತು ಸಮಾಜದೊಳಗೆ. ಯಾವುದೇ ಮನೆಯವರು ಕರೆದು ಒಂದು ತುತ್ತ ಅನ್ನ ಹಾಕ್ಯಾರ ಅಂತಂತಂದ್ರ ಅದರ ಉಪಕಾರ ಸ್ಮರಣೆ ಇರೋದಿಲ್ಲ ನಮಗ. ಒಂದು ಆಕಳಿಗೆ ನಿನ್ನೆ ಮೊನ್ನೆ ಉಳಿದಂತ ಮುಸ್ರಿ ಹಾಕಿದ್ರ ಅದು ಅಮೃತದಂತ ಹಾಲು ಕೊಡ್ತದೆ. ಒಂದು ಹಳಸಿರ್ತಕ್ಕಂತ ಒಂದು ರೊಟ್ಟಿಯನ್ನ ಹಾಕಿದ್ರ ಒಂದು ನಾಯಿ ನಿಯತ್ತನ್ನ ತೋರ್ತದ. ಹಾಗಾದ್ರೆ ಮನೆಯೊಳಗ ಕೂಡಿ ಬದುಕ್ತಕ್ಕಂಥ ಅಣ್ಣ ತಮ್ಮಂದ್ರು ಇವತ್ತು ಆಸ್ತಿಗಾಗಿ, ಅಂತಸ್ತಿಗಾಗಿ, ಸಂಪತ್ತಿಗಾಗಿ ಇವತ್ತು ಎಷ್ಟೋ ಮನೆಗಳಲ್ಲಿ ಅಶಾಂತಿ ಅಂತಕ್ಕಂಥದ್ದು ನೆಲೆಸ್ತಾ ಇದೆ ಅಂತಕ್ಕಂಥ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಪರಮ ಪೂಜ್ಯ ಹೆದ್ದಲದೊಡ್ಡಿಯ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಪೂಜ್ಯರಿಗೆ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನೋಡ್ರಿ, ಪೂಜ್ಯರ ಮನಸ್ಸು ಕಣ್ಣರಿಯದಿದ್ದರು ಕರಳರಿಯದೆ ಅಂತ ಹೇಳ್ತಾರೆ. ಹೀಗಾಗಿ ಅಪ್ಪವ್ರು ಎಲ್ಲೇ ಇದ್ರು ಕೂಡ ಕರಳ ಎಲ್ಲೈತಿ ಅಂತಂದ್ರ ಅದು ಬಸವ ಬಳಗದ ಕಡೆನೇ ಐತೆ ಅನ್ನೋದಕ್ಕೆ ಇದ ಒಂದು ಸಾಕ್ಷಿ. ಹೀಗಾಗಿ ಅಪ್ಪನವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಅಭಿನಂದನೆಗಳನ್ನು ತಿಳಿಸಿ. ಹೀಗಾಗಿ ಶರಣರ ವಚನಗಳು ಹೇಳ್ತಾರೆ, ವೇಳೆಯ ಗುಣವ ಕೋಳಿ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ಇವತ್ತು ಇರುವೆ ಒಂದು ಸಕ್ರೆ ನೀವೆಲ್ಲೇ ಇಡ್ರಿ, ಅದನ್ನು ಹೋಗಿ ಹುಡುಕ್ತಕ್ಕಂತ ಶಕ್ತಿ ಆ ಸಣ್ಣ ಮೂಗಿನೊಳಗದ. ನಾ ಬಹಳ ಓದ್ಕೊಂಡಿನ ಅಂತ ಹೇಳಿ ಹೋಗ್ಬೇಕು, MA-PhD ಓದಿದ್ದ ಹೆಣ್ಮಗಳು ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿತ್ತಲ್ಲ. ಅಲ್ಲ, ಮತ್ ಮದುವೆ ಆದಾಗ ಹೊಸದಾಗಿ ಹೋಗೋದ್ರೆ ಅಜ್ಜರ್ ಇದೇನು ಹೊಸ ಹೇಳ್ತಾರೆ ಅನ್ನಕ್ ಹೋಗ್ಬೇಡಿ. ಹೋದಾಗ ಆ ಅಡಿಗೆ ಮನೆ ಒಳಗ ಎಲ್ಲಾ ಪಾತ್ರೆಗಳ ಮೇಲೆ, ಆ ಸಾಮಗ್ರಿಗಳ ಮೇಲೆ ಹೆಸರು ಬರ್ದಿತ್ತ. ಬ್ಯಾಳೆ ಡಬ್ಬಿ, ಸಕ್ಕರೆ ಡಬ್ಬಿ, ಉಪ್ಪಿನ ಡಬ್ಬಿ, ಗೊತ್ತಾಗ್ಬೇಕಲ್ಲ. ಹಿಂಗ ಹೆಸರು ಬರ್ದಿದ್ಲು. ಬೆಳಗ್ಗೆ ಅಡಿಗೆ ಮಾಡಿ ಸಂಜೆಗೆ ಬಂದು ನೋಡಿದ್ರಾಗ ಸಕ್ಕರೆ ಡಬ್ಬಿ ತುಂಬಾ ಇರಿಬಿ ಬಾಳೆ ಆಗಿಬಿಟ್ಟಿತ್ತು. ಅವಾಗ ವಿಚಾರ ಮಾಡಿದಂತ, ಓಹೋ, ಸಕ್ಕರೆ ಡಬ್ಬಿಗೆ ಹೆಸರು ಬರ್ದಿದ್ದಕ್ಕೆ ಇರಿಬಿ ಬಾಳೆ ಆಗ್ಯಾವ ಅಂತ ತಿಳಿದು ಉಪ್ಪಿನ ಡಬ್ಬಿಗೆ ಸಕ್ಕರೆ ಡಬ್ಬಿ ಅಂತ ಬರೋದು, ಸಕ್ಕರೆ ಡಬ್ಬಿಗೆ ಉಪ್ಪಿನ ಡಬ್ಬಿ ಅಂತ ಬರ್ದಾವೆ. ಇರಿಬಿ ದಾರಿ ಅವತ್ತೆಲ್ಲ ಕೆಲ್ಸಕ್ಕೆ ಹೋಗ್ಯಾಳ. ಗಂಡ ಮನೆಗೆ ಬಂದ ಒಂದು ಚಾ ಕುಡಿಯಕಾಗೈತಿ, ಇದು ಚಾ ಮಾಡಕ್ ಹೋಗಿದ್ದಾಳೆ.
ಇವ ಚಾ ಮಾಡಕ್ ಹೋದಾಗ ಚಾಕ ಸಕ್ರಿ ಹಾಕಿ ಡಬ್ಬಿ ಮೇಲೆ ಬರ್ದ ಬಿಟ್ಟಾಳ ಸಕ್ರಿ ಉಪ್ಪು ಹಾಕಿ. ಇವ ಸಕ್ರಿ ಡಬ್ಬಿ ಹೋಗಿ ಉಪ್ಪಿನ ಡಬ್ಬಿ ಕೈ ಹಾಕಿ ಶಿಸ್ತ ಉಪ್ಪು ಹಾಕೊಂಡು ಚಾ ಜಗತ್ತನ ಉಪ್ಪು ಹೋಗಿ ತಲೆ ನೆತ್ತಿಗೆ ಏರ್ಬಿಟ್ಟೈತಿ. ಅವಾಗ ಹೆಂಡತಿಗೆ ಹೇಳದಲ್ಲ ಸಕ್ರಿ ಅಂತ ಬರ್ದಿದ್ದು ಉಪ್ಪು ಹಾಕಿಲ್ಲ ಅದ್ರಾಗ ಅಂತಂದಾಗ ಇಲ್ರಿ ಇರಿವಿ ಬಾಳ ಆಗತ್ತಿದ್ದು ಅದಕ್ಕೆ ಬರ್ದಿಲ್ಲ ಮತ್ತೆ ಸಕ್ರಿ ಡಬ್ಬಿ ಉಪ್ಪಿನ ಡಬ್ಬಿ ಅಂತ ಬರ್ದಿದ್ದೆ ಸಕ್ರಿ ಡಬ್ಬಿ ಅಂತ ತೆಗೆದುಕೊಂಡ್ರೆ ಮತ್ತೆ ಅದ್ರಾಗ ನಿರ್ಮಿನ ಇತ್ತು. ನಾವಿವತ್ತು ಪ್ರಾಣಿಗಳಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತೇವೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬಹಳ ಶ್ರೇಷ್ಠ, ಬುದ್ಧಿವಂತ, ವಿಚಾರವಂತ, ಎಲ್ಲ ಬಲ್ಲವ ಅಂತ ಹೇಳ್ತೀವಲ್ಲ, ಆದ್ರೆ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಗುಣಗಳೇ ಮನುಷ್ಯಗಳಿಗಿರಂಗಿಲ್ಲ. ಒಂದೊಂದು ಗುಬ್ಬಿ ತನ್ನ ಗರ್ಭದೊಳಗ ಮೊಟ್ಟೆ ಹುಟ್ಟಲಿಕ್ಕೆ ಪ್ರಾರಂಭ ಆಯ್ತು ಅಂತಂದ್ರೆ ಒಂದೊಂದು ಹುಲ್ಲು ಕಡ್ಡಿ ತಗೊಂಡು ಬಂದು ಗೂಡು ಕಟ್ತದದು. ನೋಡ್ರಿ ಗುಬ್ಬಿ ಎಷ್ಟು ಚಂದ ಗೂಡು ಕಟ್ತದ ಅಂದ್ರ ನೀವು ಮನ್ಯಾಗ ಬಂದು ಹೆಣಿ ತಿನ್ನಂದ್ರೆ ಅಂತ ಚಂದ ಅಂತ ಗೂಡು ಕಟ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಮಜಾ ಗುಬ್ಬಿ ಅದಾವು ಅಂತಂದ್ರೆ ಹೊರಗಡೆ ಒಂದು ಬಾಗಲ ಮಾಡಿರ್ತಾವ, ಒಳಗೊಂದು ಬಾಗಲ ಮಾಡಿರ್ತಾವ. ಯಾವರೇ ಪ್ರಾಣಿ ಪಕ್ಷಿಗಳು ಬಂದು ಮಟ್ಟಿ ತಿನ್ನಬಾರ್ದು ಅಂತೇಳಿ ಎಂತಹ ಪ್ರಕೃತಿಯ ವಿಸ್ಮಯವನ್ನು ಭಗವಂತ ಸೃಷ್ಟಿ ಮಾಡ್ಯಾನ ಅಂತಂದ್ರ ತನ್ನ ಮೊಟ್ಟೆಯನ್ನ ತನ್ನ ಗೂಡಿನೊಳಗ ಇಟ್ಟು ಆ ಗೂಡಿನ ಮೊಟ್ಟೆಗೆ ಕಾವು ಕೊಟ್ಟು ಅದಕ್ಕೆ ಪಕ್ಷಿಗೆ ಪ್ರಾಣವನ್ನು ಕೊಟ್ಟು ಆ ಮರಿ ಗುಬ್ಬಿಗೆ ರೆಕ್ಕೆ ಬರೋವರೆಗೂ ತಾನೇ ಆಹಾರ ತಂದು ಹಾಕ್ತದ, ಕುಟುಕ್ ಹಾಕ್ತದೆ. ಆಮೇಲೆ ಯಾವಾಗ ಮರಿ ಗುಬ್ಬಿಗೆ ರೆಕ್ಕೆ ಬರ್ತದೋ ಅದೇ ತಾಯಿ ಗುಬ್ಬಿ ಮರಿ ಗುಬ್ಬಿಯನ್ನ ಗೂಡು ಬಿಟ್ಟು ಹೊರಗೆ ಹಾಕ್ತದೆ. ಹೋಗು ನಿನ್ನ ಮನೆ ನಿನ್ನ ಆಹಾರ ನೀ ಹುಡುಕ್ತ ಹೋಗಂತ ಹೇಳಿ ಏನ್ ಮಾಡ್ತದ, ತಾಯಿ ಗುಬ್ಬಿ ಮರಿ ಗುಬ್ಬಿಯನ್ನ ಹೊರಗೆ ಹಾಕ್ತದೆ. ಅದಕ್ಕ ಚನ್ನಬಸವಣ್ಣವ್ರು ಹೇಳ್ತಾರೆ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ವನಿತೆ ಕನಕ ಎಣ್ಣವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ನೋಡ. ಕೂಡಲ ಚೆನ್ನ ಸಂಗಯ್ಯನರಿಯದೆ ಅವಿರಳ ಜ್ಞಾನಿ ಚನ್ನಬಸವಣ್ಣವರು ಹೇಳ್ತಕ್ಕಂಥ ಮಾತಿದು. ಶಕಸ್ಥಲ ಚಕ್ರವರ್ತಿ ಅಕ್ಕ ನಾಗಮ್ಮನವರ ಮಗ ಬಸವಣ್ಣನವರ ಸೋದರಳೆಯ ಹೇಳ್ತಕ್ಕಂಥ ಮಾತಿದು. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಎಷ್ಟು ಚಂದ ವಿಚಾರಧಾರೆಗಳನ್ನ ಉದಾಹರಣೆ ಮುಖಾಂತರವಾಗಿ ಶರಣರು ಈ ಸಮಾಜಕ್ಕೆ ಹೇಳಿ ಹೊರಟಾರ. ಆದ್ರೆ ನಾವಿನ್ನೂ ಅದನ್ನ ಅನುಭವಿಸ್ಲಿಕ್ಕೆ ತಯಾರಿಲ್ಲ. ಅನುಭವದ ಅಡಿಗೆಯ ಮಾಡಿ ಶರಣರೆಲ್ಲ ಕೂಡಿ ಅದನ್ನ ಸವಿಲಿಕ್ಕೆ ನಾವು ತಯಾರಿಲ್ಲ. ಶರಣ ಸಿದ್ಧಾಂತವನ್ನು ಓದಲಿಕ್ಕೆ ತಯಾರಿಲ್ಲ. ಒಬ್ಬ ಸಾಮಾನ್ಯನಿಗೂ ಕೂಡ ಅರ್ಥ ಆಗುವ ರೀತಿ ಒಳಗೆ ಹೇಳ್ತಾರೆ ಚನ್ನಬಸವಣ್ಣವರು, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಸುಮ್ಮ ಕಲ್ಪನೆ ಮಾಡ್ಕೋರಿ, ನಿಮ್ದೊಂದು ಮನಿ ಅದ. ಹಿಂದೆಲ್ಲ ಈಗ RCC ಮನಿ ಬಂದಾವ, ಹಿಂದೆಲ್ಲ ಈ ಹಂಚಿನ ಮನೆಗಳು, ಛತ್ತಿನ ಮನೆಗಳು ಇರ್ತಿತ್ತು. ಈ ಬಿದಿರು ಗುಡಿಸಿಲಿನ ಮನೆಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು. ಆ ಸಂದರ್ಭದೊಳಗೆ ನಿಮ್ದೊಂದು ಮನಿ ಐತೆ ಅಂತ ತಿಳ್ಕೊಳ್ರಿ, ಜಂತಿ ಮನಿ ಐತೆ ಅಂತ ತಿಳ್ಕೊಳ್ರಿ. ನಿಮ್ಮ ಮನಿ ಒಳಗ ಏನ್ ಮಾಡ್ಯದ, ಒಂದು ಗುಬ್ಬಿ ಬಂದು ಗೂಡು ಕಟ್ಟ್ಯ. ಗುಬ್ಬಿ ಬಂದು ಏನ್ ಮಾಡಿದ್ರವ, ಗೂಡು ಕಟ್ಟ್ಯ. ಎಲ್ಲೋ ಫೋಟೋದಿಂದನೋ ಕಂಬದ ಮೇಲನೋ ಗೂಡು ಕಟ್ಟ್ಯ. ಬಹಳ ದಿನಗಳ ಕಾಲ ಗುಬ್ಬಿ ಅಲ್ಲೇ ಅದ ನಿಮ್ಮ ಮನಿ ಒಳಗ. ಆ ಗುಬ್ಬಿ ಅಲ್ಲೇ ವಾಸವಾಗ್ಯದ. ಒಂದು ದಿನ ಏನಾಗಿಬಿಡ್ತು ಅಂತಂದ್ರ ಜೋರಾದ ಮಳೆ, ಜೋರಾದ ಬಿರುಗಾಳಿ, ಸಿಡಿಲು ಗುಡುಗು, ಪ್ರವಾಹ ಬಂದಂಗ ಆಗ್ಬಿಡ್ತು. ಹೀಗಾಗಿ ಆ ಮಳೆ ಗಾಳಿಗೆ ಹೆದರಿ ಒಂದು ಗುಬ್ಬಿ ತನ್ನ ಗೂಡಿಗೆ ಹೋಗೋದು ಬಿಟ್ಟು ಮರೆತು ನಿಮ್ಮ ಮನೆಯಾಗಿನ ಗುಬ್ಬಿ ಗೂಡಿನ ಕಡೆ ಬಂದ. ನಿಮ್ಮದೊಂದು ಮನಿ, ನಿಮ್ಮ ಮನ್ಯಾಗ ಒಂದು ಗುಬ್ಬಿ ಗೂಡ ಕಟ್ಟದ. ಆ ಗೂಡಿನ ಗುಬ್ಬಿ ಕಡೆ ನೀವು ಹೊರಗಡೆಯಿಂದ ಒಂದು ಗುಬ್ಬಿ ಬಂದು ನಿಮ್ಮ ಮನೆಯಾಗಿನ ಗುಬ್ಬಿ ಕೇಳಕತ್ತದದು. ಗುಬ್ಬಪ್ಪ ಗುಬ್ಬಪ್ಪ, ಹೊರಗ ಬಹಳ ಜೋರ್ ಗಾಳಿ ಮಳಿ ಬೀಸಾಕತ್ತದೋ, ನನ್ನ ಜೀವಕ್ಕ ತೊಂದರೆ ಆಗ್ತದ. ಅದಕ್ಕ ನನಗ ಇವತ್ತು ಒಂದು ದಿನ ನಿನ್ನ ಗೂಡನ್ಯಾಗಿರಕ್ಕೆ ಜಾಗ ಕೊಡು ಅಂತ ಹೇಳಿ ಯಾವ ಗುಬ್ಬಿ ಕೇಳ್ತ್ರಿ? ಹೊರಗಡೆಯಿಂದ ಬಂದ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿ ಕೇಳಕತ್ತ. ಅವಾಗ ನಿಮ್ಮ ಮನೆಯಾಗಿನ ಗುಬ್ಬಿ ಇಂಗ್ಲಿಷ್ ಕಲ್ತಿರ್ತದ ನಿಮ್ ಜೊತೆ ಕೂಡಿ. ಅದಕ್ಕೆ ನಿಮ್ಮ ಮನೆಯಾಗಿನ ಗುಬ್ಬಿ ಏನಂತದ ಗೊತ್ತದನ್ರಿ? ಇದು ನಾ ಕಟ್ಟಿದ ಗೂಡದ, ಇದು ನಾ ಕಟ್ಟಿದ ಗೂಡದ, ಇದು ನನ್ನ ಗೂಡದ, ಇಲ್ಲಿ ನಿನಗೆ ಜಾಗ ಇಲ್ಲ, ಗೆಟ್ ಔಟ್ ಅಂತ ಬಿಡ್ತದ ಇಂಗ್ಲಿಷ್ನಾಗ. ಅವಾಗ ಮತ್ತೆ ಹೊರಗಡೆಯಿಂದ ಬಂದು ಗುಬ್ಬಿ ಅಂತದ, ಗುಬ್ಬಪ್ಪ ಇವತ್ತು ಒಂದು ದಿನ ಅಲ್ಲ ಅಂತಂದ್ರೆ ಯಾಕೋ ಆ ಮಳಿ ಗಾಳಿ ನಿಲ್ಲೂ ಮಟ್ಟಾರೆ ಅವಕಾಶ ಕೊಡು ಅಂತಂದಾಗ
ನಿಮ್ಮ ಮನೆಯಾಗಿನ ಗುಬ್ಬಿ ಬಹಳ ಸ್ಟ್ರಾಂಗ್ ಇರ್ತದಂತೆ. ಒಂದು ಕ್ಷಣ ನಿಲ್ಬೇಡ ನೀನು, ನಿನಗೆ ಒಂದು ತಾಸು ನಿಲ್ಲಕ್ಕೆ ಅವಕಾಶ ಇಲ್ಲ, ನಡಿ ನಡಿ ನಂದೈತಿ ನಂದೈತಿ ಅಂತ ಹೇಳಿ ನಿಮ್ಮ ಮನೆಯಾಗಿನ ಗುಬ್ಬಿಗಳನ್ನ ಹೊರಗಡೆಯಿಂದ ಬಂದು ಗುಬ್ಬಿ ಹೋಗ್ಬಿಡ್ತಾರೆ. ಒಂದಿಷ್ಟು ದಿನಗಳ ಕಳೆದ ಮೇಲೆ ನೀವು ಮನೆಯಾಗ ಬಸವ ಜಯಂತಿ ಬಂತು, ಯುಗಾದಿ ಬಂತು, ದೀಪಾವಳಿ ಬಂತು ಅಂತ ಸುಮ್ಮನೆ ಮನೆ ಸಾಫ್ಟ್ ತೆಗೆದು ಒಂದಿಷ್ಟು ಸ್ವಚ್ಛ ಮಾಡ್ಬೇಕಂತ ಹೇಳಿ ಆ ಸ್ವಚ್ಛ ಮಾಡಕ್ ತೆಗೆದಾಗ ನಿಮ್ಮ ಕಣ್ಣಿಗೆ ಏನು ಬಿತ್ತು? ನಿಮ್ಮ ಮನೆಯಾಗ ಗುಬ್ಬಿ ಗೂಡು ಕಟ್ಟಿದ ಕಣ್ಣಿಗೆ ಬಿತ್ತು. ಅವಾಗ ನೀವೇನ್ ಮಾಡಿದ್ರಿ? ಹಳಾದ ಗುಬ್ಬಿ ನಮ್ಮ ಮನೆಯಾಗ ಗೂಡು ಕಟ್ಟಿ ಹೊಲಸು ಮಾಡಿದ್ರಿ ಅಂತ ತೆಗೆದು ಕಿತ್ತು ಎಲ್ಲಿ ಹೋಗಿದ್ರಿ ನೀವು? ತಿಪ್ಪಾಗ ಹೋಗಿದ್ರಿ. ಗೂಡ ತಿಪ್ಪಾಗ ಬಂದು ಬಿದ್ದ ಮೇಲೆ ಗುಬ್ಬಿ ಮನೆಯಾಗ ಹಾಕಿರ್ತದ, ಅದು ಕೂಡ ಬಂದು ತಿಪ್ಪಿ ಗೂಡಿನ ಮೇಲನ ಬಂದು ಕುತ್ಕೋದು. ಅವತ್ತೇನು ಮನೆಯಾಗ ಜಾಗ ಕೊಡಂತ ಬಂದಿತ್ತಲ್ಲ ಗುಬ್ಬಿ ಮತ್ತೆ ಬಂದು ನೋಡ್ರಿ. ನೀವು ಯಾವಾಗ ತಿಪ್ಪಾಗ ಹೋಗಿದ್ರು ಅವಾಗ ಮತ್ತೆ ಬಂತದು. ಆ ಹೊರಗಡೆಯಿಂದ ಬಂದ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿ ಕೇಳ್ತದ, ಏನಂತ? ಗುಬ್ಬಪ್ಪ, ನನ್ನ ಗೂಡು ಅಂತಿದ್ದೆಲ್ಲೋ, ಎಲ್ಲೈತಿ ನಿನ್ನ ಗೂಡ? ತಿಪ್ಪಾಗ ಬಂದು ಬಿದ್ದದಲ್ಲ ಅಂತ ಹೇಳ್ತದ. ಚನ್ನ ಬಸವಣ್ಣನವರು ಹೇಳ್ತಾ ಇರೋದು ಆ ಗುಬ್ಬಿ ಕತ್ತಿ ಅಲ್ಲ, ಇಲ್ಲಿ ಏನ್ ಕುಂತಾವಲ್ಲ ಈ ಗುಬ್ಬಿ ಕತ್ತಿ ಹೇಳಕತ್ತಾವ. 60, 40, 30, 20 ಅಂತ ಕಟ್ಕೊಂಡು ಕುಂತೀವಲ್ಲ, ನಂದು ಗೂಡು ಅಂತ. ಆ ಗೂಡು ಎಲ್ಲಿ ಮಠ? ಭಗವಂತ ಕೊಟ್ಟಿರ್ತಕ್ಕಂಥ ಗೂಡದು. ಯಾವಾಗ ಪ್ರವಾಹ, ಸುನಾಮಿ, ಬಿರುಗಾಳಿ ಅಂತ ಬೀಸಿ ಅವ ಸ್ವಚ್ಛ ಮಾಡಕ್ ತೆಗಿತಾನ ಗೊತ್ತಿಲ್ಲ. ಒಮ್ಮೆ ಸ್ವಚ್ಛ ಮಾಡಕ್ ತೆಗೆದ ಅಂದ್ರೆ ನಾವು ಕಟ್ಟಿದ ಗೂಡೆಲ್ಲ ಎಲ್ಲಿ ಹೋಗಿ ಬೀಳ್ತಾವ? ತಿಪ್ಪಾಗ ಹೋಗಿ ಬೀಳ್ತಾವ ಅಂತ ಹೇಳ್ತಾರೆ. ದೇವನ ಮನೆಗಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಶರಣ ಸಿದ್ಧಾಂತದೊಳಗ, ಬಸವ ಸಿದ್ಧಾಂತದೊಳಗ ಪ್ರತಿಯೊಂದು ವಚನಗಳು ಕೂಡ ಮಾನವೀಯ ಮೌಲ್ಯಗಳನ್ನ ಎತ್ತಿಳಿತಕ್ಕಂಥ ವಚನಗಳನ್ನು ಈ ಸಮಾಜಕ್ಕೆ ಕೊಡ್ತಾರ ಅವರು. ನಂದು ಅಂತಕ್ಕಂಥ ಭಾವನೆ ಒಳಗೆ ಎಷ್ಟು ದಿನ ಬದುಕಬದಿ? ಲೇಷನಿಸಿಕೊಂಡು 5 ದಿನ ಬದುಕಿದರೇನು? ಲೇಷನಿಸಿಕೊಂಡು 4 ದಿನ ಬದುಕಿದರೇನು? ಲೇಷನಿಸಿಕೊಂಡು 3 ದಿನ ಬದುಕಿದರೇನು? ಲೇಷನಿಸಿಕೊಂಡು 2 ದಿನ ಬದುಕಿದರೇನು? ಲೇಷನಿಸಿಕೊಂಡು ಕೂಡಲ ಸಂಗನ ಶರಣರ ನುಡಿಯಲ್ಲಿ 1 ದಿನ ಬದುಕಿದರೆ ಸಾಲದೆ? ಎಷ್ಟು ಬದುಕಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗುವುದಲ್ಲ. ಹೀಗಾಗಿ ಆ ಬದುಕಿನ ಸಾಮರಸ್ಯದ ಅರ್ಥ ಮಾಡ್ಕೊಂಡು ಬದುಕುವಂತಕ್ಕಂಥ ವಚನಗಳ ಮುಖಾಂತರವಾಗಿ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕಾಗಿಯೇ ಅಪ್ಪ ಬಸವಾದೀಶ್ವರರ ವಚನ ಸಾಹಿತ್ಯ ಎಲ್ಲರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥದ್ದು. ಸಹಜತೆಯ ವಚನಗಳು ಇವುಗಳನ್ನು ಒಂದೊಂದು ವಚನ ನಮ್ಮ ಜೀವನದೊಳಗೆ ಪಚನ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಬದುಕಿನ ಪ್ರತಿಯೊಂದು ಹೆಜ್ಜೆಯು ಕೂಡ ಹೆಂಗ್ ಇಡಬೇಕು ಅಂತಕ್ಕಂಥದ್ದನ್ನ ಈ ವಚನ ಸಾಹಿತ್ಯ ನಮಗೆ ಕಲಿಸಿಕೊಡ್ತದೆ ಅಂತಕ್ಕಂಥದ್ದು. ಹೀಗಾಗಿ ಅಂತಹ ಅಪ್ಪ ಬಸವಣ್ಣನವರು ಹೇಳ್ತಕ್ಕಂಥದ್ದು, ಇವತ್ತು ನಾವೆಲ್ಲ ಪ್ರಾಣಿ ಪಕ್ಷಿಗಳ ಮೌಢ್ಯದೊಳಗೆ ಬಿಟ್ಬಿಟ್ಟಿವಿ. ಯಾರಾದ್ರೂ ತೀರ್ಕೊಂಡವರು ಅವರ ಸಮಾಧಿ ಮೇಲೆ ಹೋಗಿ ಎಡಿ ಇಟ್ಟು ಬಂದ ಮೇಲೆ ಕಾಗಿ ಹೋಗಿ ಮುಡ್ತು ಅಂತಂದ್ರೆ ಅವನಿಗೆ ಮೋಕ್ಷ ಸಿಕ್ತು ಅಂತ ಒಂದಿಷ್ಟು ಜನ ಅಂತಾರ. ಕಾಗಿನ ಬಂದು ಮುಟ್ಲಿಲ್ಲ ಅಂತಂದ್ರೆ ಇದು ಅಂತರ್ಪಿಚಾಚಿ ಆಗೈತಿ ಅಂತ ತಿಳ್ಕೊಳ್ತಾರ ಒಂದಿಷ್ಟು ಜನ. ಕಾಗಿರೆ ಬಂದು ಮುಟ್ಲಿಲ್ಲ ಯವ್ವ ಇದ್ರದ್ದು ಪಿಂಡಾಟ ಅಂತಾರ ಬಹಳ ಮಂದಿ. ಪಿಂಡ ಬಂದು ಕಾಗಿ ಮುಟ್ಟಿದ್ರೆ ಇವನಿಗೆ ಮೋಕ್ಷ ಸಿಗತೈತಿ ಅನ್ನುವಂತ ಕಾಲ. ಅಡ್ಡು ಬೆಟ್ಟು ಹೋದ್ರ ಅದು ಅಪಶಕುನ ಅನ್ನುವಂತ ಮೌಢ್ಯ. ಅದಕ್ಕಾಗಿ ನಂಬಿಕೆ ಇರಬೇಕು, ಮೂಢ ನಂಬಿಕೆ ಇರಬಾರದು ಅಂತ ಶರಣರ ಜೀವನ ದರ್ಶನದಲ್ಲಿ ಹೇಳ್ತಾರೆ. ಇವತ್ತು ಮೌಢ್ಯವನ್ನು ತುಂಬಿಕೊಂಡು ಬದುಕಾಕತ್ತೀವಿ ನಾವು. ಅದಕ್ಕೆ ಹೇಳ್ತಾರೆ, ನಂಬಿ ಕರೆದರೆ ಓರೆಣ್ಣೆ ಶಿವನು, ನಂಬದೆ ನೆಚ್ಚದೆ ಮರತೆ ಕರೆದನು, ನಂಬಲರಿಯರು ನಿಮ್ಮ ಕುಲಜರು ಅನ್ನುವ ಹಾಗೆ ನಂಬಿಕೆ ಇರಬೇಕು, ಆದ್ರೆ ಮೂಢ ನಂಬಿಕೆ ಇರಬಾರದು. ಮೌಢ್ಯವನ್ನ ತುಂಬಿಕೊಂಡಿರ್ತಕ್ಕಂಥದ್ದು. ಬಹಳ ಜನ ಹೊಸದಾಗಿ ಮದುವೆಯಾಗಿ ಆ ಮದುಮಗಳು ಏನಾರೆ ಮನೆಯೊಳಗೆ ಬರಾಕತ್ತಿದ್ಲು ಅಂತಂದ್ರ ಒಂದಿಷ್ಟು ಮಂದಿ ಆರ್ತಿ ತಗೊಂಡು ನಿಂತಿರ್ತಾರ ಮನ್ಯಾಗ. ಏ ತಂಗಿ, ನೀ ಹೊಸದಾಗಿ ಬರಾಕತ್ತಿದಿ, ಬಲಗಾಲಿಟ್ಟು ಒಳಗ್ ಬಾ, ಬಲಗಾಲಿಟ್ಟು ಒಳಗ್ ಬಾ. ಅದು ಪಾಪ ಮುಂಜಾನೆಯಿಂದ ಏನು ಒಂದ್ ಹನಿ ನೀರು ಕುಡಿದಿರಂಗಿಲ್ಲ, ಕಾಬರಿಯಾಗಿ ತಪ್ಪು ಏನ್ರ ಎಡಗಾಲಿಟ್ಟು ಒಳಗ್ ಬಂದು ಅದ್ರ ಮಗದ ಹೋಗ್ತೈತಿ. ಇರೋ ಮಠ ಯವ್ವ ಅವಾಗ ಹೇಳಿದ್ರಿ ಯವ್ವ ಇದು ಎಡಗಾಲಿಟ್ಟು ಬಂದೈತೆ, ಅದಕ್ಕೆ ನಮ್ಮ ಮನೆಗೆ ಕರೀತಾರಂತೈತಿ. ಬಲ ಶ್ರೇಷ್ಠ, ಎಡ ಅಶ್ರೇಷ್ಠ. ಬಲಗಾಲ ಪವಿತ್ರ, ಎಡಗಾಲ ಅಪವಿತ್ರ. ಹಾಗಾದ್ರೆ ನಾನು ನಿಮ್ಮನ್ನು ಕೇಳ್ತೀನಿ, ಬಲಗಾಲ ಶ್ರೇಷ್ಠ ಅನ್ನೋರು ನೀವೇನ್ ಅದಿರಲ್ಲ, ಬಲಗಾಲ ಇಟ್ಟು ಒಳಗೆ ಬಂದ್ರೆ ಚಲೋ ಆಗ್ತೈತೆ ಅನ್ನೋರು ನೀವು ಅದಿರಲ್ಲ. ಅಕಸ್ಮಾತ್ ಬಲಗಾಲ ಒಳಗೆ ಬಂದ ಮೇಲೆ
ಎಡಗಾಲ ನನಗೆ ಮನೆಯಾಗ ಮರ್ಯಾದೆ ಇಲ್ಲ ಅಂತ ಒಳಗ್ ಬರಾಕ್ ಒಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಅದಕ್ಕಾಗಿ ಅಪ್ಪ ಬಸವಣ್ಣ ಕರಸ್ಥಲವನ್ನ ಎಡಗೈ ಒಳಗೆ ಕೊಟ್ಟ ಲಿಂಗದ ಗದ್ದಿಗೆಯನ್ನಾಗಿ ಹೇಳ್ತೇನೆ. ಮೌಢ್ಯದೊಳಗೆ ತುಂಬಿ ಬದುಕಂತೀವಿ ನಾವು. ನಮ್ ಹಿರಿಯರ್ ಮಾಡ್ಕೊಂಡ್ ಬಂದಾರ್ರಿ ಅಜ್ಜಾರ, ನಮ್ ಹಿರಿಯರ್ ಅದ ನಂಗೆ ಹೇಳ್ಯಾರ್ರಿ, ಹಿಂಗ್ ಹೇಳ್ಯಾರ. ಪಾಪ ಅವು ಎದಕ್ಕೆ ಯಾವ ಟೈಮ್ ಏನ್ ಮಾಡ್ತಾವ ಗೊತ್ತಿಲ್ಲ, ಅದನ್ನ ಇದು ಪರಂಪರೆ ಹೇಳ್ಕೊಂಡು ಹೋಗ್ತಿರ್ತಾವೆ. ಒಬ್ಬ ಅಪ್ಪ ಮಗನ್ ಮದ್ವಿ ಮಾಡಕತ್ತಿದ್ದ. ಮಗ ಮದ್ವಿ ಮಾಡೋದೆಲ್ಲ ನೋಡಕತ್ತಿದ್ದಂತವ. ಯಾಕ ಮುಂದೆ ತಲೆಗೆ ಮಕ್ಕಳು ಹುಟ್ಟಿದ್ಮೇಲೆ ತಾ ಮದ್ವಿ ಮಾಡ್ಬೇಕಲ್ಲ. ಅದಕ್ಕ ಈ ಮದ್ವಿ ಮಾಡೋದು ಅಂತಂದ್ರೆ, ಮದುವೆ ಆಗೋದು ಅಂದ್ರೆ ದೊಡ್ಡ ಖರ್ಚಾಗೈತಿ. ಇವತ್ತು ಕನ್ಯೆನ ಸಿಗುವಲ್ಲ ಒಂದಿಷ್ಟು ಮಂದಿಗೆ. ಬರೀ ನೌಕರಿ ಅನ್ಕೋತ ಒಂದಿಷ್ಟು ಮಂದಿ ಹೊಂಟಾರ ತಾಯಂದ್ರು. ಒಂದಿಷ್ಟು ಮಂದಿ ಎಷ್ಟು ವಿಚಿತ್ರ ಅಂತಂತಂದ್ರ, ನೌಕರಿ ಇರ್ಬೇಕಂತ, ಒಬ್ಬನ ಮಗ ಇರ್ಬೇಕಂತ, ಹೊಲ ಇರ್ಬೇಕಂತ, ಅವು ಇರಬಾರ್ದಂತ ಅವು ಇದ್ರೆ ನಡೀತಿರ್ತಂತ. ಹಿಂಗ ಕನ್ಯೆ ಕೊಟ್ಕೊಳ್ಳೋದು. ರೈತರಿಗೆ ಕನ್ಯೆ ಕೊಡಕ ತಯಾರಿಲ್ಲ ಇವತ್ತ. ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಕನ್ಯೆ ಕೊಡಕ್ಕಲ್ಲ, ನೌಕರಿ ಮಾಡ್ಬೇಕು, ಹೊಲ ಇದ್ದವ ಬೇಕು. ಮತ್ ಹೊಲ ಇದ್ದವ ಬೇಕು, ಕುಡುಗೋಲು ಕೊಟ್ಟು ಹೊಲ ಕಳಿಸ್ತೀವಿ ಬೇಡ, ಮಗಳು ಹೊಲ ಕಳಿಸ್ಬೇಡ್ರಿಪ್ಪ, ನಾವು ಬಹಳ ಪ್ರೀತಿ. ಒಂದಿಷ್ಟು ಮಂದಿ ಹುಡುಗನ ಮನಿ ನೋಡಕ್ ಹೋದಾಗ ಗಾಡಿ ನೋಡ್ತಾರ, ಅವನ್ ಫೋಟೋ ಐತೆ ಅಂತೇಳಿ ಹೋಗ್ಯಾಡ ಅಂತೇಳಿ. ಯಾಕ ಅತ್ತಿ ಕಿರಿಕಿರಿ ಕೊಟ್ಬಿಟ್ಟಾಳ ಶಶಿ. ಬಾಳ ಮಂದಿ ಹುಡುಗ ಹುಡುಗಿ ಜಾತಕ ತಗೊಂಡ್ ಹೋಗ್ತಾರ ಗುರುಗಳ ಕಡೆಗೆ, ಸಾಲೋಳಿ ಬಂತಾವಿಲ್ ನೋಡ್ರಿ ಅಂತೇಳಿ. ಅದಕ್ಕೆ ಬಾಳ ಮಂದಿ ನನ್ ಕಡೆ ಬಂದಾಗ ಹೇಳ್ತೇನೆ, ಹುಡುಗ ಹುಡುಗಿ ಸಾಲೋಳಿ ಯಾವಾಗ ಒಂದೇ ಬಂತಾವ, ಮೊದಲು ಅತ್ತಿ ಸಸಿ ಜಾತಕ ತಗೊಂಡ್ರಿ, ಮೊದಲು ಹೋಗ್ತಾವಿಲ್ ನೋಡು, ಆಮೇಲೆ ಎಲ್ಲಾ ಬಂದಂತಾವತ್ತೆ. ನಾನು ಮೊದಲು ಅತ್ತಿ ಸಸಿ ಕೂಡ್ಬೇಕು, ಆಮೇಲೆ ಎಲ್ಲಾ ಕೂಡ್ತಾವ. ಮೌಢ್ಯತೆ ಒಳಗೆ ಬಂದ್ಬಿಟ್ಟಿವಿ. ಜಾತಕ ನೋಡಿ, ಜ್ಯೋತಿಷ್ಯ ನೋಡಿ, ಸಾಲೋಳಿ ತಗೋದು ಎಲ್ಲಾ ತಗೊಂಡ ಮೇಲೆ ಮದುವೆ ಮಾಡಿದ್ದೆ. ಡೈವರ್ಸ್ ಆಗಿಲ್ಲ, ಗಂಡ ಸತ್ತಿಲ್ಲ, ಹೆಂಡತಿ ಓಡ್ ಹೋಗಿಲ್ಲ, ಅದಾವ. ಸುಮ್ಮನೆ ಬಾಹ್ಯದ ಆಡಂಬರಿಕ ಜೀವನಕ್ಕಾಗಿ ಏನೇನೋ ತೋರಿಕೆಯನ್ನು ಮಾಡ್ಕೊಂತ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಅನ್ನುವ ಹಾಗೆ, ಪ್ರೀತಿ ಸಂಬಂಧ ವಿಶ್ವಾಸ ಶ್ರದ್ಧೆ ಇಲ್ಲದಂತ ತಗೊಂಡು ಏನೋ ನೋಡಕ್ ಹೋಗಿ, ಏನೋ ಮಾಡಕ್ ಹೋಗಿ, ಏನೇನೋ ಮಾಡಕ್ ಹೊರಟಿರ್ತಾನೆ. ಅಪ್ಪ ಮಗನ್ ಮದ್ವಿ ಮಾಡ್ಬೇಕಂತಾನ, ಮಗ ಮದ್ವಿ ಮಾಡೋದನ್ನ ನೋಡಕಂತಾನ. ಏನೇನ್ ಮಾಡ್ತಾನ ನಮ್ಮ ಅಪ್ಪ ನೇಮ ಅಂತೇಳಿ. ನಿಮ್ಮ ಅಪ್ಪ ಛತ್ರ ಬುಕ್ ಮಾಡ್ದ, ಪೂಜಾರಿಗೆ ಹೇಳ್ದ, ಲಗ್ನ ಕೊಟ್ರಿಗೆ ಹೇಳ್ದ, ಅಡಿಗೆ ಮಾಡ್ರಿಗೆ ಹೇಳ್ದ, ಎಲ್ಲರಿಗೂ ಹೇಳ್ದ. ಇನ್ನೇನ್ ಮದ್ವಿ ತಾಳಿ ಕಟ್ಟಬೇಕು ಅನ್ನೋ ಮುಹೂರ್ತ ನಡೆದಂತ ಸಂದರ್ಭದಾಗ ಮನ್ಯಾಗ ಒಂದ್ ಸಾಕಿದ್ ಬೇಕಿತ್ತು. ಅದು ಓಡಾಡಿ ಬಂದ್ ಬೀಗರ ಮೇಲೆ ಕುಂತೆ, ಪೂಜಾರಿದು ಜುಟ್ಲ ಸಗಿದ್ನೆ, ಸಮಯ ಕಳಿದ್ನೆ, ಅಡಿಗೆ ಬಾಯಿ ಹಾಕಿದ್ನೆ. ಈ ಮಂಗ್ಯ ನಟ ಮಾಡಕತ್ತಿತ್ತಂದ್ರೆ ಆ ಯಜಮಾನ ನೋಡಿದವ, ಈ ಬೆಕ್ಕ ಹಿಂಗ ಮಾಡಿ ಎಲ್ಲಿ ಮದ್ವಿ ಕಳಿಸ್ಬಿಡ್ಸರಿ ಅಂತೇಳಿ ಇವ ಬೆಕ್ಕ ಹಿಡಿದು ಒಂದು ಬುಟ್ಟಿ ತಗೊಂಡು ಅದನ್ನ ಬುಟ್ಟಿಯಾಗಿ ಮುಚ್ಚಿ ಅದಕ್ಕೆ ಒಂದು ದೊಡ್ಡ ಕಲ್ಲು ಇಟ್ಟ ಬೆಕ್ಕ ಮುಚ್ಚಿಟ್ಟು ಮಗದ್ ಮದ್ವಿ ಮಾಡಿದ್ರು. ಇದನ್ನ ಅವ್ರ ಮಗ ನೋಡಿದ್ದ. ಮತ್ತ ಮುಂದೆ ಇವನ್ ಮದುವೆ ಆದ್ಮೇಲೆ ಇವ್ ಮಕ್ಳು ಹುಟ್ಟಿದ್ರು. ಆ ಮಗ ದೊಡ್ಡವಾದ, ಆ ಮಗನ್ ಮದ್ವಿ ಮಾಡಕ್ ಈ ಮಗ ನಿಂತ. ಮದ್ವಿ ಮಾಡೋ ಮುಂದೆ ಎಲ್ಲಾ ಶಾಸ್ತ್ರ ಮಾಡಿದವ್ರ ಅಪ್ಪನಂಗ. ಕೊನೆಗೆ ಹುಡುಗ ತಾಳಿ ಕಟ್ಲೇನು ಅಂತಂದಾಗ ಅವಾಗ ಇವ್ ವಿಚಾರ ಬಂತು, ನಮ್ಮಪ್ಪ ನನ್ ಮದ್ವಿ ಮಾಡೋ ಮುಂದ ಬೆಕ್ಕ ಮುಚ್ಚಿಟ್ಟು ಮದ್ವಿ ಮಾಡಿ ಅಂತೇಳಿ ಬೆಕ್ಕ ಹುಡ್ಕಕ್ ಹೋಗ್ಯಾನ. ಅವಾಗ ಇವನ್ ಮನೆ ಬೇಕಿಲ್ಲ, ಮಂದಿ ಮನೆ ಬೆಕ್ಕ ಹಿಡ್ಕೊಂಡ್ ಬಂದು ಹೋಗಿ ತಗೊಂಡ್ ಬಂದು ಬೆಕ್ಕ ಮುಚ್ಚಿಟ್ಟು ಮಗನ್ ಮದ್ವಿ ಮಾಡಿದ್ರು. ಅವ ಎದಕ್ ಮುಚ್ಚಿಟ್ಟ, ನೀವೆಲ್ಲಿ ಹಿಡ್ಕೊಂಡ್ ಬಂದು ಇವ್ ಮುಚ್ಚಿಟ್ಟು ಮದ್ವಿ ಮಾಡಿ. ಅದಕ್ಕ ಅದು ಶ್ರೇಷ್ಠ, ಇದು ಕನಿಷ್ಠ ಅನ್ನುವಂಥದ್ದಲ್ಲ. ಶುದ್ಧ ಮನಸ್ಸಿನಿಂದ ಏನೇನ್ ಮಾಡಿದ್ರು ಕೂಡ ಅದು ಪರಿಶುದ್ಧನೇ. ಒಳ್ಳೆಯ ಕರ್ಮದಿಂದ ಏನೇ ಮಾಡಿದ್ರು ಕೂಡ ಅದು ಪವಿತ್ರನೇ ಅದು. ಅದಕ್ಕ ಒಳ್ಳೆಯ ಮನಸ್ಸು ನಿಮ್ಮೊಳಗಿರ್ಬೇಕು, ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡ್ಲಿಕ್ಕೆ ಮುಂದಾಗಬೇಕು. ಅದು ಬಿಟ್ಟು ಏನೇನೋ ಡಬ್ಬಾಚಾರಗಳನ್ನ ಮಾಡ್ಕೊಂತ ಅದು ಇದು. ಒಂದಿಷ್ಟು ಮಂದಿ ಈ ಹುಟ್ಟು ಹಬ್ಬ ಅಂತ ಆಚರಣೆ ಮಾಡ್ತಾರೆ ನೋಡ್ಬೇಕು. ಈ ಹುಟ್ಟು ಹಬ್ಬ ಆಚರಣೆ ಕೈ ಮೇಲೆ ಮಟ್ಟಿ ಹೊಡ್ಕೊಳ್ಳೋದೇನೋ, ಕೇಕ್ ಸುರ್ಕೊಳ್ಳೋದೇನೋ, ಹಾಲು ಸುರ್ಕೊಳ್ಳೋದೇನೋ, ಎಷ್ಟು ವ್ಯರ್ಥ ಮಾಡ್ತಾರ ಅಂತಂದ್ರ ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾನೆ, ಕಲ್ಲ ನಾಗರ ಕಂಡರೆ ಹಾಲು ನೆರೆ ಎಂಬರಯ್ಯ, ಕಲ್ಲ ನಾಗರ ಕಂಡರೆ ಹಾಲು ನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಮನೆಗೆ ಬಂದರೆ ಮುಂದೆ ನಡೆ ಎಂಬರು, ಉನ್ನದ ಲಿಂಗಕ್ಕೆ ಮೂಲವಾಗಿರಿ ಎಂಬರಯ್ಯ. ಹಾವು ದೇವರನ್ನು ಪೂಜೆ ಮಾಡೋರು ಕಂಡಾಗ ಹೊಡೆದು ಸಾಯಿಸಿ ಅಂತೀರಿ,
ಅದಕ್ಕೆ ಹಾಲು ಅವ್ರಿಗೆ ಹಾಕ್ತೀರಿ. ಒಬ್ಬ ಹಸಿದಂತ ಜಂಗಮ ಮನೆಗೆ ಬಂದು ಹೊಟ್ಟೆ ಹಸ್ತದ ಅಂತ ಹೇಳಿ ಕೇಳಿದ್ರ ಅವ್ರಿಗೆ ಮುಂದಿನ ಮನೆಗೆ ಹೋಗಂತೀರಿ. ಉನ್ನದ ಲಿಂಗಕ್ಕೆ ಬೋನ ಹಿಡೀರಿ ಅಂತಿರಲ್ಲ, ಅದನ್ನು ಬಸವಣ್ಣ ಈ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಧಾರ್ಮಿಕ ಭಕ್ತಿಗೆ ಭಗವಂತ ಒಲಿಯೋದಿಲ್ಲ. ಇದನ್ನ ಬಿಟ್ಟು ಹೊರತು ನೀವು ಬದುಕ್ರಿ, ಜೀವನವನ್ನ ಮಾಡ್ರಿ, ಮೌಢ್ಯತೆಯಿಂದ ಹೊರಗೆ ಬರ್ರಿ ಅಂತಕ್ಕಂತಹ ಜೀವನವನ್ನು ಕಲಿಸಿಕೊಂಡು. ಹೀಗಾಗಿ ಗುರು, ಲಿಂಗ, ಜಂಗಮ, ದಾಸೋಹ ಇವೆಲ್ಲವೂ ಕೂಡ ಕಾಯಕ ನಿಷ್ಠೆಯಲ್ಲಿ ಬರತಕ್ಕಂಥವು. ನಿತ್ಯವೂ ಕೂಡ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಂತಹ ದ್ರವ್ಯದಿಂದ ದಾಸೋಹ ಮಾಡಬೇಕು. ದಾಸೋಹ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ಪರಂಪರೆಯ ಜೀವನದ ಪಾಠವನ್ನು ಹಾಕಿಕೊಟ್ಟಿರುತ್ತಾರೆ. ಹೀಗಾಗಿ ನಾವೆಲ್ಲರ ನಿತ್ಯ ಜೀವನದಲ್ಲಿ ಅವನು ಅಳವಡಿಕೆ ಮಾಡ್ಕೊಂಡಾಗ ಆಗ್ತದೆ ವಿನಃ ಮೌಢ್ಯಕ್ಕೆ ಬೆನ್ನು ಹತ್ಕೊಂಡು ಹೋದಾಗ, ಮೌಢ್ಯದ ಕಂದಾಚಾರಕ್ಕೆ ಹೋದಾಗ, ಯಾರೋ ಮಾಡ್ತಾರಂತೇಳಿ ಮಾಡಕ್ ಹೋದಾಗ ಅದು ಸರಿಯಾಗೋದಿಲ್ಲ. ಅದು ಶರಣ ಸಿದ್ಧಾಂತ ಅನಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಶರಣರ ವಾಣಿ. ಈ ಜನ ಮರದಂಗ ಉತ್ತರದಿ ಯೋಚನೆ ಮಾಡದೆ ಅಡ್ಡದಾರಿಯ ತುಳದಿ ಆಚಾರವಂತರನ್ನು ಅತಿಯಾಗಿ ಕಾಡಿದೆ. ನೀಚ ಜನರೊಳಗೆ ನೀ ಒಂದಾಗಿ ಬೆರತಿ. ಅದು ಎಷ್ಟು ಕಮ್ಮಿ ಬರ್ತದೆ? ಅದು ಎಷ್ಟು ಕಮ್ಮಿ ಇರ್ತದೆ? ಅದು ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗಲಿಲ್ಲ ಕೋಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗಲಿಲ್ಲ ಕೋಡಲ ಸಂಗ. ಮೊದಲಿಂದ ಕಡಿತಾನ ಬಂದೀನಿ ಹಿಂಗ, ಮೊದಲಿಂದ ಕಡಿತಾನ ಬಂದೀನಿ ಹಿಂಗ. ಮಾನವನಾಗಿ ಈಗ ಮಾಡಿದರ ಹೆಂಗ, ಮಾನವನಾಗಿ ಈಗ ಮಾಡಿದರ ಹೆಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗಲಿಲ್ಲ ಕೂಡಲ ಸಂಗ. ಈಚಲ ಮರದಂಗ ಉದ್ದಕ ಬೆಳದಿ, ಈಚಲ ಮರದಂಗ ಉದ್ದಕ ಬೆಳದಿ, ಯೋಚನೆ ಮಾಡದೆ ಅಡ್ಡದಾರಿಯ ತೊಳದಿ. ಆಚಾರವಂತರನು ಅತಿಯಾಗಿ ಕಾಡಿದೆ, ಆಚಾರವಂತರನು ಅತಿಯಾಗಿ ಕಾಡಿದೆ. ನೀಚ ಜನರೊಳಗೆ ನೀ ಒಂದಾಗಿ ಬೆರತಿ, ನೀಚ ಜನರೊಳಗೆ ನೀ ಒಂದಾಗಿ ಬೆರತಿ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಭಸ್ಮದ ಬೆರಳತ್ತು ಮೂಡಲಿಲ್ಲ ಹನಿಗೆ, ಭಸ್ಮದ ಬೆರಳತ್ತು ಮೂಡಲಿಲ್ಲ ಹನಿಗೆ. ಬಸವ ನಾಮ ಸ್ಮರಣೆ ಬರಲಿಲ್ಲ ಬಾಯಿಗೆ, ಭಸ್ಮದ ಬೆರಳತ್ತು ಮೂಡಲಿಲ್ಲ ಹನಿಗೆ. ಬಸವ ನಾಮ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಕ್ತಿಯ ನುಡಿಗಳು ಬೆಳಲಿಲ್ಲ ಕಿವಿಗೆ, ಭಕ್ತಿಯ ನುಡಿಗಳು ಬೆಳಲಿಲ್ಲ ಕಿವಿಗೆ. ತತ್ವದ ತೆರೆಗಳು ಬಡಿಲಿಲ್ಲ ತಲೆಗೆ, ತತ್ವದ ತೆರೆಗಳು ಬಡಿಲಿಲ್ಲ ತಲೆಗೆ. ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಹೊಂದಿಕೊಂಡು ಹೋದೆ ನೀ ಹೊಲಸಾದ ಜಗತ್ತ, ಹಿರಿಯರ ಮಾತ ಮೀರಿ ನಾಟಕ. ಹೊಂದಿಕೊಂಡು ಹೋದೆ ನೀ ಹೊಲಸಾದ ಜಗತ್ತ, ಹಿರಿಯರ ಮಾತ ಮೀರಿ ನಾಟಕ. ಕವಿಯಾದರೂ ಬರಲಿಲ್ಲ ಗುರುವಿನ ಮನಕ, ಕವಿಯಾದರೂ ಬರಲಿಲ್ಲ ಗುರುವಿನ ಮನಕ. ಗುರುವಿನ ನೆನೆಯಿಲ್ಲ ನೀ ನನ್ನ
ನೀನಂತ ಕಟಕ ನಿನ್ನ ಮೂರ್ತಿಯ ಮಾಡ ಮಂಗ ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ನೀತ ವೈಗುಣ ಮಗಳಿತು ನಿನ್ನಯ ಬಾಯಿ ನಿನಗಿಂತ ಮೇಲು ಮತ್ತು ಕಾಗಳ ನಾಯಿ. ನೀತ ವೈಗುಣ ಮಗಳಿತು ನಿನ್ನಯ ಬಾಯಿ ನಿನಗಿಂತ ಮೇಲು ಮತ್ತು ಕಾಗಳ ನಾಯಿ. ನಿನ್ನ ತುದಿಗಳ ಕಂಡು ಕೊರಗಿ ಕೊರಗಿ ನಿನ್ನ ತುದಿಗಳ ಕಂಡು ಕೊರಗಿ ಕೊರಗಿ ಕಣ್ಣೀರ ಹಾಕುವಳು ನಿನ್ನ ತಾಯಿ. ಕಣ್ಣೀರ ಹಾಕುವಳು ನಿನ್ನ ತಾಯಿ. ಲಿಂಗ ಭೂಮಿಯ ಮಾಡ ನಿನ್ನನ್ನು ಮಂಗ ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ಇನ್ನಾದರೂ ನೀನು ಕಟಕಾರಿಯ ಬಿಟ್ಟು ಭಕ್ತಿಗೆ ಕೊಡುವ ಶಕ್ತಿಗೆ ಬೆಲೆ ಕೊಟ್ಟು. ಇನ್ನಾದರೂ ನೀನು ಕಟಕಾರಿಯ ಬಿಟ್ಟು ಗೋವಿನ ಮೇಲೆ ಈಗ ನಂಬಿಕೆ ಇಟ್ಟು ಭಕ್ತಿಗೆ ಕೊಡುವ ಶಕ್ತಿಗೆ ಬೆಲೆ ಕೊಟ್ಟು. ಗುರು ಬಸವನ ನೆನೆಯೋ ಕೆಟ್ಟ ಬುದ್ಧಿಯ ಬಿಟ್ಟು ಗುರು ಬಸವನ ನೆನೆಯೋ ಕೆಟ್ಟ ಬುದ್ಧಿಯ ಬಿಟ್ಟು. ಲಿಂಗ ಮೂಲೆಯ ಮಾಡ ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ಲಿಂಗ ಮೂಲೆಯ ಮಾಡ ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ನಿನ್ನ ಕೊನೆಗಿಲ್ಲ ಕೂಡಲ ಸಂಗ. ಜೈ ಗುರು ಬಸವೇಶ್ವರ ಶರಣು ಶರಣಾರ್ಥಿ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದಕ್ಕ ಒಲಿಲಿಯೋ ನಿನಗೆ ಕೂಡಲ ಸಂಗ. ಆತ್ಮವನ್ನ ಪರಮಾತ್ಮನಾಗಿಸ್ತಕ್ಕಂತಹ ಒಂದು ಶಕ್ತಿ ಕೇಂದ್ರ ಅಪ್ಪ ಬಸವಣ್ಣ ಕೊಟ್ಟಂತ ಇಷ್ಟಲಿಂಗ. ಹೀಗಾಗಿ ವೀರ ಗಣಾಚಾರಿಗಳಾಗಿರ್ತಕ್ಕಂತಹ ವೀರಗಂಟೆ ಮಡಿವಾಳ ಮಾಚಿತಂದೆ ಅವರು ಒಂದು ಮಾತನ್ನ ಹೇಳ್ತಾರೆ ಲಿಂಗದ ಬಗ್ಗೆ. ಹೆಣ್ಣಿಗಾಗಿ ಸತ್ತಳೆ ಜನನ ಮರಣ, ಮಣ್ಣಿಗಾಗಿ ಸತ್ತಳೆ ಜನನ ಮರಣ, ಹಣ್ಣಿಗಾಗಿ ಸತ್ತಳೆ ಜನನ ಮರಣ. ಪರದನ ಪರಸತಿಗಾಗಿ ಸತ್ತಳೆ ಜನನ ಮರಣ. ಶಿವಭಕ್ತನಾಗಿ ಏಕಲಿಂಗ ನಿಷ್ಠ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತಡೆ ಮುಕ್ತಿಯನ್ನ ಕಲಿದೇವಯ್ಯ ಅಂತಕ್ಕಂಥ ಮಾತನ್ನ ಅಪ್ಪ ಮಡಿವಾಳ ಮಾಚಿತಂದೆಯವರು ಹೇಳ್ತಕ್ಕಂಥ ಮಾತು. ವೀರಗಂಟೆ ಮಡಿವಾಳ ಮಾಚಿತಂದೆಯವರು ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಇಡೀ ಕಲ್ಯಾಣಕ್ಕೆ ಪ್ರಬುದ್ಧಮಾನವಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶರಣರವರು, ಗಣಾಚಾರಿಗಳು. ಎಲ್ಲಿ ಶರಣರಿಗೆ ಕುಂದು ಬಂತು ಅಂತಂದ್ರ, ಶರಣರಿಗೆ ಅಪಮಾನ ಅವಮಾನ ಬಂತು ಅಂತಂದ್ರ ಮೊದಲಿಗೆ ಗಣಾಚಾರಿಗಳಾಗಿ ರಕ್ಷಣೆಗೆ ಮುಂದೆ ನಿಲ್ತಕ್ಕಂಥ ಶಕ್ತಿ ಇದ್ದಿದ್ದು ಯಾರಿಗೆ ಅಂತಂದ್ರ ಕಲ್ಯಾಣದ ವೀರಗಂಟೆ ಮಡಿವಾಳ ಮಾಚಿತಂದೆಯವರಿಗೆ ಅಂತ ತಾಕತ್ತಿರುವಂತ ಶಕ್ತಿ. ಅದಕ್ಕಾಗಿನೇ ಮಡಿವಾಳ ಮಾಚಿತಂದೆಯವರನ್ನ ಕಂಡೆ ಅಪ್ಪ ಬಸವಣ್ಣನವರು ಬರೀತಾರೆ, ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ. ಅಪ್ಪ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತಿದು. ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಳವ ಮಾಡಿದಾತ ಮಡಿವಾಳ, ಎನ್ನಂತರಂಗವ ಬೆಳಗಿದಾತ ಮಡಿವಾಳ. ನೋಡಿ, ಬಸವಣ್ಣನವರನ್ನೇ ಜಗಜ್ಯೋತಿ, ಕಲ್ಯಾಣದ ಅಪ್ಪ ಬಸವಣ್ಣ ಕಲ್ಯಾಣದ ಜ್ಯೋತಿ ಅಂತ ಕರೆದ. ಎಲ್ಲವರು ಒಂದು ಕಡೆಗಿದ್ರೆ ನನ್ನನ್ನ ಬೆಳಗಿದಾತ ಮಡಿವಾಳ ಅಂತೇಳಿ ಅಪ್ಪ ಬಸವಣ್ಣ ವಾಕ್ಯವನ್ನು ಉಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಹೇಳ್ತಾರ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ ಕೂಡಲ ಸಂಗಮ ದೇವ, ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಅಂತಕ್ಕಂಥ ಮಾತನ್ನ ಅಪ್ಪ ಬಸವಣ್ಣನವರು ಬರೀತಾರೆ. ಯಾರ ಬಗ್ಗೆ ಇದು? ವೀರಗಂಟೆ ಗಣಾಚಾರಿಗಳಾಗಿರ್ತಕ್ಕಂತಹ ಮಡಿವಾಳ ಮಾಚಿತಂದೆಯವರು ಮಾತು.
ಬಹುಶಃ ಬಸವಣ್ಣನವರಿಗೆ ಪ್ರತಿ ಹೆಜ್ಜೆಗೂ ಕೂಡ ಶಕ್ತಿಯಾಗಿ ನಿಂತವರು ಮಡಿವಾಳ ಮಾಚಿ ತಂದೆಯವರು. ನಿಜ ಶರಣರಾಗಿರ್ತಕ್ಕಂಥ ಗಣಾಚಾರ್ಯರಾಗಿರ್ತಕ್ಕಂತಹ ಶರಣರ ಬಟ್ಟೆಗಳನ್ನ ನಿತ್ಯವೂ ಕೂಡ ಮಡಿಯನ್ನ ಮಾಡಿಕೊಡ್ತಕ್ಕಂಥ ಕಾಯಕ ಯಾರ್ದಾಗಿತ್ತು? ಮಡಿವಾಳ ಮಾಚಿ ತಂದೆಯವರದಾಗಿತ್ತು. ಒಂದು ದಿನ ಮಡಿವಾಳ ಮಾಚಿ ತಂದೆಯವರು ಹೀಗೆ ಕಾಯಕಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಒಂದು ಘಟನೆ ನಡೀತದೆ ಕಲ್ಯಾಣದ ಅಂಗಣದೊಳಗೆ. ಒಂದು ಕಾಯಕ ಪರಂಪರೆಯೊಳಗೆ ಶರಣ ಸಿದ್ಧಾಂತ ನಡೆದಿತ್ತು. ಕಾಯಕಕ್ಕೆ ಮಹತ್ವ ಕೊಟ್ಟಂತವರು ಮಡಿವಾಳ ಮಾಚಿ ತಂದೆಯವರಾಗಿರ್ಬಹುದು, ನೂಲಿಯ ಚಂದಯ್ಯನವರಾಗಿರ್ಬಹುದು, ಮೇದಾರ ಕೇತಯ್ಯನವರಾಗಿರ್ಬಹುದು, ಮೋಳಿಗೆಯ ಮಾರಯ್ಯನವರಾಗಿರ್ಬಹುದು, ಮಾದಾರ ಚಂದಯ್ಯನವರಾಗಿರ್ಬಹುದು. ಇವರೆಲ್ಲ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಂತ ಶರಣರಿವರು. ಅದಕ್ಕಾಗಿ ಕಾಯಕಕ್ಕೆ ನಿತ್ಯವೂ ಕೂಡ ಏನೇ ಕೊರತೆ ಆದ್ರೂ ಕೂಡ ಕಾಯಕಕ್ಕೆ ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ, ಕಾಯಕವನ್ನು ಬಿಡ್ತಾ ಇರಲಿಲ್ಲ. ನಿಮಗ ಸೋಮವಾರದಿಂದ ಶುಕ್ರವಾರ ಮಠ ದುಡಿದ್ರಿ, ಶನಿವಾರ ರವಿವಾರ ಹಾಲಿಡೇ ರೀ, ಅಜ್ಜರ ಹೊಟ್ಟವ್ರಿ, ಹೊರಗೆ ಗಾಡಿ ತಗೊಂಡು ಅನ್ನಂಗಿಲ್ಲ. ನಿತ್ಯ ಕಾಯಕವನ್ನು ಮಾಡೋದೇ, ನಿತ್ಯ ಸೇವೆಯನ್ನ ಮಾಡೋದೇ, ಕಾಯಕದಿಂದ ಬಂದಂತಹ ಹಣವನ್ನು ತೆಗೆದುಕೊಂಡು ದಾಸೋಹ ಮಾಡೋದೇ. ಬಹುಶಃ ನಾವು ಇಲ್ಲಿ ಒಂದನ್ನು ಗಮನಿಸಬೇಕಾಗಿರೋದು ಏನು ಅಂತಂದ್ರ, ಶರಣರು ಅದನ್ನು ಕೆಲಸ ಅಂತ ಕರಿಬೋದಾಗಿತ್ತು, ದುಡಿಮೆ ಅಂತ ಕರಿಬೋದಾಗಿತ್ತು. ಆದ್ರೆ ಕಾಯಕ ಅಂತ ಯಾಕೆ ಕರೆದ್ರೆ ಅದಕ್ಕ? ಹಂಗಾರೆ ಕಾಯಕ ಅನ್ನುವಂತ ಶಬ್ದಕ್ಕೆ ಏನು ಬೆಲೆ ಅದೇ? ಕಾಯಕವೇ ಕೈಲಾಸ ಅಂತ ಕರೆದ್ರು, ದುಡಿಮೆಯ ಕೈಲಾಸ ಅನ್ಬೋದಾಗಿತ್ತಲ್ಲ, ಅಥವಾ ಕೆಲಸವೇ ಕೈಲಾಸ ಅಂತ ಅನ್ಬೋದಾಗಿತ್ತು. ಆದ್ರೆ ಶರಣರು ಏನೋ ಉಚ್ಚಾರ ಮಾಡಕ್ಕಿಂತಾರೆ, ಕಾಯಕವೇ ಕೈಲಾಸ. ಅಂದ್ರೆ ಕಾಯಕ ಅಂತಂದ್ರೆ ಏನು? ಸುಮ್ಮ ಕಲ್ಪನಾ ಮಾಡ್ಕೋರಿ, ನಿಮ್ ಊರಾಗ ಒಬ್ಬವ ಹಾಲ್ ಮಾರವ ಅದಾನ ಅಂತ ತಿಳ್ಕೊರಿ. ಹಾಲ್ ಮಾರವ್ರು ಅದಾರ ಇಲ್ಲ ಬೈ? ಎಮ್ಮೆ ಆಕಳ ಅದಾವ ಈ ಊರಾಗ? ಅದಾವ. ಮೊನ್ನೆ ಹಿಂಗ ಹುಬ್ಬಳ್ಳಿಯಾಗ ಒಂದು ಸೆಮಿನಾರ್ ನಡೆದಿತ್ತು. ನಾನು ಹಾಲು ಎಲ್ಲಿ ಬರ್ತಾವಂತ ಮಕ್ಕಳಿಗೆ ಕೇಳಿದ್ರೆ ಮಕ್ಕಳಂತ ಪಾಕಿಟ್ನಾಗ ಬರ್ತಾವ್ರಿ ಅಂತ. ಇವತ್ತಿನ ಮಕ್ಕಳಿಗೆ ಹಾಲು ಎಲ್ಲಿ ಬರ್ತಾವ ಗೊತ್ತಿಲ್ಲ, ರಾಗಿ ಅಂದ್ರೆ ಗೊತ್ತಿಲ್ಲ, ಜೋಳ ಅಂದ್ರೆ ಗೊತ್ತಿಲ್ಲ. ಮಕ್ಕಳಿಗೆ ನಾವು ಬರೀ ಏನ್ ಕಲ್ಸಾಕತ್ಬಿಟ್ಟಿವಿ ಅಂದ್ರೆ ಪುಸ್ತಕದ ಹುಳ ಮಾಡಾಕತ್ತೀವಿ. ಅವು ಬರೇ ದುಡಿತಕ್ಕಂತ ನೌಕರಿ ಮಿಷನ್ ಆಗ್ಬೇಕು, ಬರೇ ಓದೋದು ಓದೋದು ಓದೋದು. ನಮ್ಮ ಸುತ್ತಮುತ್ತಲಿನ ವಾತಾವರಣ ಕಲಿಸ್ಲಿಕ್ಕೆ ತಯಾರಿಲ್ಲ ನಾವು. ಹೀಗಾಗಿ ಒಬ್ಬ ಹಾಲು ಮರ ಅದಾನ ಅಂತ ತಿಳ್ಕೊರಿ, ದಿನಾ ಒಂದು 5 ಲೀಟರ್ ಹಾಲು ಹಿಡಿತಿದ್ದ ಆಕಳದು ಅಂತಂದ್ರ, ಹಾಲಿಗೆ ಒಂದು ಚರಿಗೆ ನೀರು ಹಾಕಿ 1 ಲೀಟರ್ 5 ಲೀಟರ್ ಹಾಲಿಗೆ 1 ಲೀಟರ್ ನೀರು ಹಾಕಿ ಅವ ಮಾರಾಟ ಮಾಡ್ತಾ ಇದ್ದ. ಮಾರಾಟ ಮಾಡಿದ ಬಂದು ದುಡ್ಡಿನೊಳಗೆ ತನ್ನ ಹೆಂಡತಿ ಮಕ್ಕಳು ಅಂತ ಬದುಕ್ತಿದ್ದ ಅಂತಂದ್ರ ಅದಕ್ಕ ಕೆಲಸ ಅಂತ ಕರೀತಾರ. ಎದಕ್ರಿ? 5 ಲೀಟರ್ ಹಾಲಿಗೆ 1 ಲೀಟರ್ ನೀರು ಹಾಕಿ ಅದನ್ನ ಮಾರಿ ಅದರಿಂದ ಬಂದು ದುಡ್ಡಿನೊಳಗ ತನ್ನ ಹೆಂಡತಿ ಮಕ್ಕಳು ಸಂಸಾರ ನಡೆಸೋಂಗ ಕೆಲಸ ಮಾಡವ ಅಂತ. ಇವ ಹಾಲಿಗೆ ನೀರು ಹಾಕಿದ ಒಂದಿಷ್ಟು ಮಂದಿ, ನೀರಿಗೆ ಹಾಲು ಹಾಕೋ ಕಂಪನಿ ಐತಿ ಒಂದಿಷ್ಟು ಮಂದಿ. ಹಾಲಿಗೆ ನೀರು ಹಾಕೋದು ಬೇರೆ, ನೀರಿಗೆ ಹಾಲು ಹಾಕೋದು ಬೇರೆ. 5 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕಾವ. ಆ 5 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕಿ ಅವ ಮಾರ್ಕೊಂಡು ಬಂದು ಆ ರೊಕ್ಕದಾಗ ಜೀವನ ಮಾಡ್ಕೊಂತ ಹೆಂಡತಿ ಮಕ್ಕಳ ಜೀವನ ಮಾಡ್ತಾ ಇದ್ದ ಅಂತಂದ್ರ ಅದಕ್ಕೆ ದುಡಿಮೆ ಅಂತ ಕರೀತಾರೆ. ದುಡಿಯೋದು ಕಡಿಮೆ ಇದ್ರಾಗ ಹೆಚ್ಚು ದುಡಿಯೋದು. 5 ಲೀಟರ್ ಹಾಲಿಗೆ 1 ಲೀಟರ್ ನೀರು ಹಾಕಿ ಮಾರೋದು ಕೆಲಸ, 5 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕಿ ಮಾರೋದು ದುಡಿಮೆ. ಹಿಂಗ ಈ ದುಡಿಮೆ ಕೆಲಸದಿಂದ ವ್ಯತ್ಯಾಸ ಆಗ್ತದೆ. ಆದ್ರೆ 5 ಲೀಟರ್ ಹಾಲಿಗೆ 1 ಹನಿನೂ ನೀರು ಹಾಕಲಾರ್ದಂಗೆ ಪ್ರಾಮಾಣಿಕವಾಗಿ ಅದನ್ನು ಮಾರಿ ಅದರಿಂದ ಬಂದು ದುಡ್ಡಿನೊಳಗ ತನ್ನ ಹೆಂಡತಿ ಮಕ್ಕಳು ಅನ್ನೋಕ್ಕಿಂತ ಮೊದಲಿಗೆ ಸಮಾಜಕ್ಕೆ ಒಂದಿಷ್ಟು ತೆಗೆದು ದಾಸೋಹವನ್ನು ಮಾಡಿ ಅದನ್ನ ಜೀವನ ಉಪಯೋಗ ಮಾಡ್ತಾರಲ್ಲ, ಅದಕ್ಕ ಕಾಯಕ ಅಂತ ಕರೆದ್ರು. ಅದು ನಿಜವಾದ ಕಾಯಕ. ಹೀಗಾಗಿ ಬಹಳ ಮಂದಿ ಕಾಯಕ ಮಾಡಕತ್ತೀನ್ರಿ ಅಂತೇಳಿ ಗಳಿಸಿಕೊಂಡು ಕುಂಡ್ರವ್ರು ಬಹಳ ಮಂದಿ ಇದಾರ. ಜೋಳದ ರಾಶಿ ಮೇಲೆ ನಾಯಿ ಕುಂತಂಗ ಗುಬ್ಬಿನೂ ತಿನ್ನಕ್ ಬಿಡಂಗಿಲ್ಲ, ನಾಯಿನೂ ತಿನ್ನಂಗಿಲ್ಲ. ಗಳಿಸಿ ಬಿಡೋದ್ರಿ. ಒಂದು ದಿನ ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಪರೋಪಕಾರ ಗೊತ್ತಿಲ್ಲ, ಕೊಡೋದು ಗೊತ್ತಿಲ್ಲ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಈ ಕಂಪ್ನಿ ಬಾಳ ಅದ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮಾತ್ರ ಮರಿಬೇಡ್ರಿ. 2 ಗಂಡ ಹೆಂಡತಿ ಇದ್ರು,
ದೊಡ್ಡ ಸಾಹುಕಾರವರು ಸುಟ್ಟರು ಸುಡಂತಷ್ಟು ಆಸ್ತಿ ಇತ್ತವ್ರು. ದೊಡ್ಡ ಸಾಹುಕಾರರು ಹೆಂಡ್ರಿಲ್ಲ, ಏನು ಸಂಬಂಧಿಕರಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಹತ್ತಿಲ್ಲ, ಮಾವಿಲ್ಲ, ಗಂಡ ಹೆಂಡತಿ ಎರಡ ಮನೆಯಾಗ ಒಂದು ಕಾಗಿ ಒಂದು ಕೂಗಿ, 2 ಎಕರೆ ಮನಿ ಒಳಗೆ ದೊಡ್ಡ ಮನಿ. ಈ ಮನಿ ಯಜಮಾನ ಎಷ್ಟು ಭಕ್ತಿವಂತ ಅಂತಂದ್ರೆ ಊರಾಗಿನ ಎಲ್ಲಾ ದೇವರು ಜಗಲಿ ಮೇಲಿತ್ತು. ದಿನಾ ಎದ್ದು ದೇವ್ರ ಪೂಜೆ ಮಾಡವ, ಎಲ್ಲಾ ದೇವರಿಗೆ ಪೂಜೆ ಮಾಡ್ತಿದ್ದ, ಕುಂಕುಮ ಹಚ್ತಿದ್ದ, ವಿಭೂತಿ ಹಚ್ತಿದ್ದ, ಹೂ ಏರಿಸ್ತಿದ್ದ, ಮಂಗಳಾರತಿ ಮಾಡ್ತಿದ್ದ, ಕರ್ಪೂರ ಹಚ್ತಿದ್ದ, ಉದಿನ ಕಡ್ಡಿ ಬೆಳಗ್ತಿದ್ದ. ಆದ್ರೆ ಒಂದ್ ಏನಿತ್ತು ಅಂತಂದ್ರೆ ಸಾಹುಕಾರದ್ದು ದಿನಾ ಪೂಜೆ ಮಾಡಿದ ಮೇಲೆ ಪೂಜೆ ಆದ್ಮೇಲೆ ದೀಪ ಆರಿಸಿಡ್ತಿದ್ದ, ಉದಿನ ಕಡ್ಡಿ ಆರಿಸಿಡ್ತಿದ್ದ. ನೋಡ್ರಿ ಊರ್ ಸಾಹುಕಾರ. ಎಲ್ಲಿ ಉದಿನ ಕಡ್ಡಿ ನೆಲಕ್ಕೆ ಚುಚ್ಚಿದ್ರೆ ಮುಂದಿನ ಕುಡಿ ಮುರಿತೈತಿ ಅಂತೇಳಿ ನೀರ್ನಾಗ ಎತ್ತಿಡ್ತಿದ್ದಂತವ. ಇವ ಸಾಹುಕಾರಿ, ಮಕ್ಕಳಿಲ್ಲ, ಮರಿ ಇಲ್ಲ, ಏನು ಇಲ್ಲ. ಒಂದು ದಿನ ಪಕ್ಕದ ಊರಿಗೆ ಒಂದು 5 ಕಿಲೋಮೀಟರ್ ದೂರದಾಗ ಸಂತಿ ಮಾಡಕ್ ಹೋಗ್ಯಾನ. ಅಲ್ಲಿ ಟೊಮೆಟೊ ಉಳ್ಳಾಗಡ್ಡಿ ತಗೊಂಡು ನೆನಪಾಗೈತಿ, ಏನು ಮುಂಜಾನೆ ಪೂಜೆ ಮಾಡ್ಕೊಂಡು ದೀಪನ ಹಚ್ಚಿಲ್ಲ ಅಂತ ಅಲ್ಲಿಂದ ಓಡಿ ಬರಾಗತ್ತ. ಇವಾಗ ಓಡಿ ಬರೋದು ನೋಡಿ ಅವ್ರು ಕಟ್ಕೊಂಡಕ್ಕಿಂತ ಕಟ್ಟಿ ಮೇಲೆ ಕುಂತಿದ್ದಕ್ಕೆ ಕಾಳ ಹಸನ್ ಮಾಡ್ಕೊಂತ. ಆ ಹೆಣ್ಮಗಳು ನೋಡ್ತಾಳ, ನನ್ನ ಗಂಡ ಹಿಂಗ್ಯಾಕ್ ಓಡಿ ಬರ್ತಾನ ಅಂತೇಳಿ ನೋಡ್ತಾಳ. ನೋಡಿದ ತಕ್ಷಣ ಎದ್ದು ನಿಂತು ಬಿಟ್ಲು ಬಾಗಲ್ದಾಗ. ಬರೋಬ್ಬರಿ 3 ಕ್ವಿಂಟಲ್ ಇದ್ಲು, ಬಾಗಲ ಹಿಡಿಸ್ತಾರದಾಗ ಅಕ್ಕಿನ ನಿಂತು ಬಿಟ್ಟಿದ್ಲು. ಓಡಿ ಬಂದವನ ಬ್ರೇಕ್ ಹಾಕಿದ. ಸರಿ, ಒಳಗೆ ಗಾತಾಗೈತಿ ಸರಿ. ಆಕಿ ಹೇಳ್ತಾಳ, ಏನಾಗೈತಿ ಮೊದಲು ಹೇಳಿದ್ರೆ ದಾರಿ ಬಿಡ್ತೀನಿ ಅಂದ್ಲಕ್ಕಿ. ಹೋಗಿ ಕಾಡ ಇವ ಮೊದಲು ಸರಿ ನೀ ಒಳಗೋಗಿ ಬರ್ತೀನಿ ಅಂತ ಗಂಡ, ನೀ ಹೇಳಿದ್ರೆ ಬಿಡ್ತೀನಿ ಅಂತ ಹೇಳ್ತಿ. ಯಾರು ಗೆಲ್ತಾರೆ ಹೇಳ್ರಿ ನೋಡು, ಇಬ್ಬರೊಳಗೆ ಯಾರು ಗೆಲ್ತಾರೆ? ಹೆಂಡತಿನ ಗೆಲ್ತಾರ. ಹೋಗಿದ್ರಿ ನೀವು ನೋಡಕ್? ಏನು ಯೋಗಿ ಫೋನ್ ಬರ್ಬೇಕು ಗೊತ್ತಾಯ್ತು ನಿಮಗೆ. ನೀವು ಯಾವತ್ತೂ ಸೋಲವರಲ್ಲಿ ನೀವು ಊರಾಗಟ್ಟ ಬೇಸಿ ಮೇಲೆ ಕೈ ಇಟ್ಕೊಂಡೇವಲ್ಲ ಸಾಹುಕಾರ. ನಮ್ಮ ಮನ್ಯಾಗ ಏನೋ ನಡೀತೇವ, ಹೋಗ್ಬಿಡಿಸುದ ನಡೀತು ಮನೆಯಾಗ ನಡೆಯುತ್ತೆ. ನೀವ್ ಹೇಳ್ದಂಗ ಅಕ್ಕಿನಾಗ ನೀವು ಹೇಳಬೇಕಂತ ಅಂದ ಅಲ್ಲ. ಮುಂಜಾನೆ ಪೂಜೆ ಮಾಡೋ ಮುಂದೆ ದೀಪ ಹಾರಿಸ್ತಾರ್ದಂಗ ಹೋಗಿದ್ ಸರಿ. ಮೊದಲು ಹರಿಸಿ ಬರ್ತೀನಿ ಹೇಳ್ತಿರ್ತಾಳ, ನೀನೇ ಶಾಲೆ ತಿಳಿದೇನು, ನಾ ಹರಿಸಿ ಬಂದ ನಿಂತಿದ್ದು ತಾನಾಗ ನಿಂದು ಅಂದ್ರಿ. ಯಾಕೆ ಅರ್ಧಾಂಗಿನಿ ಅಲ್ಲ, ಅರ್ಧ ಅಂಗಿ ಅರ್ಧ ಅಂಗಿ. ಸತಿಗೆ ತಕ್ಕ ಪತಿ, ಪತಿಗೆ ತಕ್ಕ ಸತಿ. ಇವನು ಚಿಂತೆ ಕಡಿಮೆ ಮಾತು, ಅಕ್ಕಿ ಚಿಂತೆ ಜಾಸ್ತಿ ಆಯ್ತು. ಹೌದು, ನಾ ಏನೋ ಆರಿಸಿ ಬಂದಿದ್ದು ಚಲೋ ಆಯ್ತು, ಆದ್ರ ನಿನ್ನೆ ತಗೊಂಡಿದ್ದೆವು ಕಾಲಾಗ ಹಾಕೊಳ್ಳು ಹೂ ಮತ್ತಿಟ್ಟು ಜೋರು ಓಡಿ ಬಂದು 8 ಸೌದಿರ ಹಾಕಿಲ್ಲ ಅಂದಕ್ಕೆ. ನೋಡ್ರಿ ಎಂತೆಂತ ಜನ ಅದ. ಅದಕ್ಕೆ ಗಂಡ ಅಂತಾನ, ನೀನ ಶಾಲೆ ತಿಳಿದೇನು, ಹೋಗು ಮುಂದ್ ಕಾಲಾಗ ಹಾಕೊಂಡು ಹೋಗಿರ್ತೀನಿ ನೋಡಿ, ಬರೋ ಮುಂದ್ ಕಿಶಾದಾಗ ಇಟ್ಕೊಂಡು. ನಾನು ನಿಮ್ಮಲ್ಲಿ ಕೇಳ್ತೀನಿ, ಯಾರಿಗಾಗಿ ಗಳಿಸಿಡುವುದಲ್ಲ? ಬಾರದು ಬಪ್ಪದು, ಬಪ್ಪದು ಬಪ್ಪದು. ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗೋದಿರುವಾಗ ಎಲ್ಲವೂ ಕೂಡ ನಂದು ನಂದು ಅನ್ಕೊಂತ ಹೊಂಟಿರಿ. ನೋಡಿ ಎಷ್ಟು ಚಂದ ದಿನ ಒಬ್ಬೊಬ್ರು ದಾಸೋಹ ಮಾಡ್ಸಾಕತ್ತಾರ. ಮನಿಗೆ 4 ಮಂದಿ ಬೀಗ್ರು ಹೇಳಾರ್ದಂಗ ಬಂದ್ರೆ ಅವಲಕ್ಕಿ ಮಾಡಕ್ಕಾಗಿಲ್ಲ, ಬಾಜು ಮನೆ ಟೊಮೆಟೊ ತಂದೆ ಉಳ್ಳಾಗಡ್ಡಿ ತಂದೆ ಮಾಡ್ತಾರೆ. ಅಂತದ್ರಾಗ ಇಷ್ಟು ದೈವಕ್ಕೆ ಸಾವಿರಾರು ಜನ ಅನ್ನ ಪ್ರಸಾದ ಮಾಡ್ತಾರ ಅಂತಂದ್ರ ಗೊತ್ತಿರ್ಲಿ, ಈ ರೂಪದೊಳಗೆ ಬಸವಣ್ಣ ಯಾವ ರೂಪದಾಗ ಬಂದು ನಿಮ್ಮ ಮನೆಯ ಪ್ರಸಾದ ಮಾಡಿ ಹೋಗಿರ್ತಾರ ಗೊತ್ತಿಲ್ಲ. ಆ ಶಕ್ತಿ ಅನ್ನ ಪ್ರಸಾದ. ಅದಕ್ಕೆ ಕೊಡುವ ಕೈಗಳು ದೊಡ್ಡ ಇರ್ಬೇಕು. ಉತ್ತಾರದೊಳಗೆ ಹೆಸರು ಎಲ್ಲಿ ತನ ಇರ್ತೈತೆ ಅಂದ್ರೆ ಮರಣ ಉತ್ತಾರ ಬರೋ ತನಕ ಅಷ್ಟೇ ನಿಮ್ಮ ಹೆಸರು ಆಸ್ತಿ ಉತ್ತಾರದಾಗ ಇರ್ತದ. ಮರಣ ಉತ್ತಾರ ಬಂತು ಅಂದ್ರೆ ಮಗ 3 ದಿನಕ್ಕೆ ಮರಣ ಉತ್ತಾರ ತಗೊಂಡೋಗಿ ನಿಮ್ಗೆ ಉತ್ತಾರದಾಗಿದ್ದ ಹೆಸರು ತಗಸ್ತಾರ. ನಿಮ್ಮ ಹೆಸರು ಉತ್ತಾರದಾಗಿದ್ರೆ ಡರ್ ಹಾಕೊಂಡಿರ್ತೈತಿ, ನಿಮ್ಮ ಮಗನ ಹೆಸರು ಕೊಂಡಿರ್ತೈತೆ. ಅದಕ್ಕ ಹೆಸರು ಉಳಿತಕ್ಕಂಥದ್ದು ಮಾಡೋದಲ್ಲ, ಅಸ್ತಿತ್ವವನ್ನು ಉಳಿತಕ್ಕಂಥ ಕೆಲಸ ಮಾಡೋದು. ಇಂಥ ಪುಣ್ಯ ಕಾರ್ಯಗಳಿಗೆ ಕೊಡುವ ಭಾವ ಬಹಳ ದೊಡ್ಡದಿರ್ಬೇಕು, ಕೊಡುವ ಉದಾರತೆ ದೊಡ್ಡದಿರ್ಬೇಕು. ದೊಡ್ಡ ಕಾರ್ಯ ಬಸವ ಕಾರ್ಯ ನಡೆದದ, ನಮ್ಮಿಂದಂತರೂ ಮಾಡಕ್ಕಾಗಿಲ್ರಪ್ಪ. ಬಸವ ಬಳಗದವ್ರು ನೀವು ಮಾಡಾಕತ್ತೀರಿ, ಭಗವಂತ ಕರೆದ ದೇವರು ಕೊಟ್ಟಾನ, ಒಂದಿಷ್ಟು ತಗೋರಿ ಅಂತಕ್ಕಂಥ ಉದಾರ ಮನೋಭಾವ ಬಂದಾಗ ಮಾತ್ರ ಕಲ್ಯಾಣದ ಅಂಗಳ ಬೆಳಕಾಗ್ಲಿಕ್ಕೆ ಸಾಧ್ಯ ಆಗ್ತದ, ಬಸವ ಬೆಳಕು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣರು. ಕಾಯಕವನ್ನು ಬಿಡ್ಲಿಲ್ಲ. ನಮಗ ಏನಾರ ಕೆಲಸ ಬಂದಾಗ ಯಾರೇ ಕರೆದ್ರು ಮಾಡಿದ್ರು ಸ್ವಲ್ಪ ಕೆಂಪು ನೆಗಡಿ ಬಂದ್ರೆ ಕೆಲಸ ಬಿಟ್ಟು ಮನ್ಯಾಗ ಕುಂತು ಪಗಾರ ತಗೊಳ್ಳೋದು. ನಾವು ಪುಗಿಶೆಟ್ಟಿ ದುಡಿಯೋರದೀವಿ. ಮುಂಜಾನೆ 5ಕ್ಕೆ ಬರ್ತೀನಿ ಅಂದ 9ಕ್ಕೆ ಬರ್ತಾರ, ಸಂಜೆ 5ಕ್ಕೆ ಹೋಗ್ತೀನಿ ಅಂದ 3ಕ್ಕೆ ಹೋಗಿರ್ತಾರ. ಮತ್ತೆ ಪಗಾರ ಮತ್ತೆ ಕಾಯಂ ಪೂರ್ಣ ಬೇಕಂತ. ಹೊಲಕ್ಕ ಬದುಕು ಮಾಡಕ್ಕೆ ಹೆಣ್ಣಾಳ ಗಂಡಾಳ ಬಹಳ ಕಷ್ಟದ ಇವತ್ತು.
ಇವತ್ತು ಆಳುಗಳು ಹಿಡ್ಕೊಂಡು ಹೋಗೋದು ಬಹಳ ಕಷ್ಟದ. ಆದ್ರ ಶರಣರು ಕಾಯಕ ನಿಷ್ಠೆಗೆ ಬಹಳ ಮಹತ್ವ ಕೊಡ್ತಾರೆ. ಹೀಗಾಗಿ ಕಾಯಕದ ವಿಚಾರ ಬಂದಾಗ ಮೊದಲಿಗೆ ಅಗ್ರಗಣ್ಯ ಸ್ಥಾನದೊಳಗೆ ನಿಲ್ತಕ್ಕಂಥ ಶರಣರು ಯಾರು ಅಂತಂದ್ರ ನೂಲಿಯ ಚಂದಯ್ಯನವರು. ನೂಲಿಯ ಚಂದಯ್ಯ ಅಂತೇಳಿ ಒಬ್ಬ ಶರಣರಾಗಿ ಹೋಗ್ತಾರೆ 12ನೇ ಶತಮಾನದಾಗ. ಅವ್ರ ಕಾಯಕ ಏನು ಅಂತಂತಂದ್ರ ಕೆರೆಯ ನದಿಯ ಪಕ್ಕದಲ್ಲಿರ್ತಕ್ಕಂತಹ ಹುಲ್ಲನ್ನ ತೆಗೆದುಕೊಂಡು ಅದನ್ನ ನೂಲು ಮಾಡಿ ಅದನ್ನ ಹೊಸದು ಹಗ್ಗಗಳನ್ನಾಗಿ ಮಾಡಿ ಅದನ್ನು ಮಾರಾಟ ಮಾಡಿ ಬಂದಂತ ಹಣದಿಂದ ದಾಸೋಹ ಮಾಡ್ತಕ್ಕಂಥ ಕಾಯಕ ಯಾರ್ದಾಗಿತ್ರಿ? ನೂಲಿಯ ಚಂದಯ್ಯನವ್ರದಾಗಿತ್ತು. ಅವ್ರದ್ದು ನೂಲಿಯ ಚಂದಯ್ಯನವರ ಒಂದು ಕಾಯಕ ಸಿದ್ಧಾಂತ. ಚಂದೇಶ್ವರ ಅಂತಕ್ಕಂಥ ಅಂಕಿತ ನಾಮದೊಳಗೆ ವಚನಗಳನ್ನ ಬರೀತಾರೆ ನೂಲಿಯ ಚಂದಯ್ಯನವರು. ಹಗ್ಗಗಳನ್ನು ಹೊಸದು ಮಾರಾಟ ಮಾಡತಕ್ಕಂಥ ಕಾಯಕ ನೂಲಿಯ ಚಂದಯ್ಯನವರು. ಕಾಯಕ ದಾಸೋಹ ಶಿವಯೋಗಕ್ಕೆ ಬಹಳ ಬೆಲೆಯನ್ನು ಕೊಟ್ಟಂತವರು. ನೇರ ನಿಷ್ಠೂರವಾದಿಗಳು. ನ್ಯಾಯ ನಿಷ್ಠೂರಿ ಪರ ಶರಣ, ಯಾರಿಗೂ ಅಂಜುವವನಲ್ಲ ಯಾರಿಗೂ ಅಡುಕುವವನಲ್ಲ ಅನ್ನುವ ಹಾಗೆ ನೂಲಿಯ ಚಂದಯ್ಯನವರ ಮನಸ್ಸು ದೃಢತೆ ಅಂತಂದ್ರೆ ಅಷ್ಟು ಅಚಲವಾಗಿರ್ತಕ್ಕಂಥ ಶರಣ ಅಂತಂದ್ರೆ ನೂಲಿಯ ಚಂದಯ್ಯನವರು ಗಟ್ಟಿ ಕಾಳಿನ ಶರಣ. ಹಿಂಗ ಕೊರಳಲ್ಲಿರ್ತಕ್ಕಂಥ ಲಿಂಗಯ್ಯ ಚಂದೇಶ್ವರ ಲಿಂಗ ನಿತ್ಯವೂ ಕೂಡ ಶಿವಾರ್ಚನೆ ಲಿಂಗ ಪೂಜೆಯನ್ನು ಮಾಡಿ ಕಾಯಕವನ್ನು ಮಾಡ್ತಕ್ಕಂಥ ನೂಲಿಯ ಚಂದಯ್ಯನನ್ನ ಪರೀಕ್ಷೆ ಮಾಡ್ಬೇಕಂತ ತಯಾರಾಗ್ತಾನ ಶಿವಪ್ಪ. ಲಿಂಗಯ್ಯ ಚಂದೇಶ್ವರ ಲಿಂಗ ಕೊರಳಾಗಿರ್ತಕ್ಕಂಥ ಲಿಂಗಪ್ಪ ಯಾರನ್ನ ಪರೀಕ್ಷೆ ಮಾಡಕ್ ತಯಾರಾಗ್ಯಾನ? ಶ್ರೇಷ್ಠ ಶರಣನಾಗಿರ್ತಕ್ಕಂಥ ನೂಲಿಗೆ ಚಂದಯ್ಯನನ್ನ ಪರೀಕ್ಷೆ ಮಾಡಕ್ ತಯಾರಾಗ್ಯಾನ. ನೋಡೋಂತಡಿ ನನ್ನ ಮೇಲೆ ಎಷ್ಟರ ಪ್ರೇಮದಾನೀತ, ನನ್ನಂತರೂ ಕೊಳ್ಳಾಗ ಹಾಕೊಂಡು ದಿನ ಶಿವಯೋಗ ಮಾಡ್ತಾನ, ಪೂಜೆ ಮಾಡ್ತಾನ, ನನಗ ಹೂವ ಪತ್ರಿ ಇರುತ್ತಾನ, ಇಷ್ಟಲಿಂಗ ಪೂಜೆ ಮಾಡ್ತಾನ. ಹಂಗಾರ ನಾ ಇವನ್ನ ಬಿಟ್ಟು ಹೋದ್ರೆ ನನ್ನನ್ನು ಹುಡುಕ್ತಾನೇನು ಅಂತೇಳಿ ಪರೀಕ್ಷೆ ಮಾಡಾಕ ಒಂದು ದಿನ ಕಾಯಕದ ಬೆಳಗಿನ ಜಾವ ಸಂದರ್ಭ ನೂಲಿಯ ಚಂದಯ್ಯನವರು ಕೆರೆಯ ಪಕ್ಕದಲ್ಲಿ ಹುಲ್ಲನ್ನ ಕೊಯ್ಯುವಂತ ಸಂದರ್ಭದೊಳಗ ಕೊರಳಲ್ಲಿರ್ತಕ್ಕಂತಹ ಚಂದೇಶ್ವರ ಲಿಂಗ ಹೊರಳಿಂದ ಜಾರಿ ಏನ್ ಮಾಡಿಬಿಡ್ತಾನ? ನೆಲಕ್ಕೆ ಬಿದ್ದಿರ್ತಾನ. ಕೊಳ್ಳಾಗಿರ್ತಕ್ಕಂಥ ಲಿಂಗಪ್ಪ ಕೆಳಗೆ ಬಿದ್ದಂಥದ್ದು ನೂಲಿಯ ಚಂದಯ್ಯನವರಿಗೆ ಗೊತ್ತಾಗ್ತದ. ಆದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಅವರು. ಎದಕ್ಕ? ಕಾಯಕದ ಕಡೆ ಮುಖ ಮಾಡಿದ್ರು ಅವರು. ಕಾಯಕದ ಕಡೆಗೆ ಲಕ್ಷ್ಯ ಕೊಟ್ಟಿದ್ರು. ನಮ್ಮ ಜಂಗಮರಿಗೆ ದಾಸೋಹಕ್ಕೆ ತೊಂದರೆ ಆಗ್ತದ, ಕೊರತೆ ಆಗ್ತದ, ನನ್ನ ಕಾಯಕ ನಿಂತ್ರ ಎಲ್ಲಿ ಇವನನ್ನ ಕಟ್ಕೊಂಡು ಲಿಂಗಯ್ಯನನ್ನ ಹುಡುಕೊಂತ ಎಲ್ಲಿ ಕುಂತ್ರ ನನ್ನ ಕಾಯಕಕ್ಕೆ ತಡ ಆಗಿತ್ತಂತ ತಿಳ್ಕೊಂಡು ಕೊರಳಲ್ಲಿರ್ತಕ್ಕಂಥ ಲಿಂಗಯ್ಯ ಕೆಳಗೆ ಬಿದ್ರು ಕೂಡ ಗಮನ ಕೊಡದೆ ಚಂದಯ್ಯನವ್ರು ಏನ್ ಮಾಡ್ಲಿಕ್ಕೆ ತಯಾರಾದ್ರು? ಕಾಯಕದ ಕಡೆ ಮುಖ ಮಾಡಿ 1 ಗಂಟೆ ನೋಡಿದ, 2 ಗಂಟೆ ನೋಡಿದ, ಚಂದೇಶ್ವರ ಲಿಂಗ ನೋಡಿ 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 ಆಮೇಲೆ ಚಂದಯ್ಯ ನಾನು ಇಲ್ಲಿ ಕೆಳಗೆ ಬಿದ್ದೀನೋ, ನನ್ನನ್ನು ಕರ್ಕೊಪ್ಪ ನಿನ್ ಕೊಳ್ಳಾಗ. ಅವಾಗ ನೂಲಿಯ ಚಂದಯ್ಯನವ್ರು ಅಂತಾರೆ, ಎಂತ ಕಠೋರತೆಯ ಶರಣರಿದ್ರು ಅಂತಂದ್ರ ನೂಲಿಯ ಚಂದಯ್ಯನವ್ರು ಹೇಳ್ತಾರ, ನಾನಾಗೆ ನಿನ್ನನ್ನು ಬಿಟ್ಟಿಲ್ಲಪ್ಪ, ನೀ ನನ್ನ ಬಿಟ್ಟು ಹೋಗಿದಿ, ನೀನ ನನ್ನ ಬಿಟ್ಟು ಹೋಗಿ ಅಂತಂದ ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ, ಹೋಗಿ ಬಿಡು ಅಂತಕ್ಕಂಥ ಮಾತನ್ನ ನೂಲಿಯ ಚಂದಯ್ಯನವ್ರು ಹೇಳ್ತಾರೆ. ಎಂತ ತಾಕತ್ ಇರ್ಬೇಕ್ರಿ? ಶಿವಸ್ವರೂಪಿಯಾಗಿರ್ತಕ್ಕಂಥ ಲಿಂಗಯ್ಯನನ್ನ ನೀ ಬ್ಯಾಡ ಹೋಗಿ, ನಿನ್ನ ಅವಶ್ಯಕತೆ ಇಲ್ಲ ನನಗ. ಕಾಯಕದೊಳಗಿರ್ತಕ್ಕಂಥ ನಿಜ ಶರಣನ ಕೊರಳೊಳಗಿರ್ತಕ್ಕಂಥವನ್ನ ನೀನು ಪರೀಕ್ಷೆ ಮಾಡಕ್ ಹೊಂಟಿದಿ, ನನ್ನನ್ನ ಬಿಟ್ಟು ನೀ ಹೋಗಿ ಅಂತಂದ ಮೇಲೆ ನನ್ನೊಳಗಿರ್ಲಿ ಅಂತ ಹೇಳಿ ನಿನ್ನನ್ನು ನಾ ಸ್ವೀಕಾರ ಮಾಡಿದೆ, ನನ್ನನ್ನ ಬಿಟ್ಟು ನೀ ಹೋಗಿ ಅಂತಂದ ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ, ಹೋಗು. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ, ಇನ್ನೇಕೆ ಜವನಿಗೆ ಉರ್ಲಿಕ್ಕೆ ಬೆಟ್ಟಿತ್ತು ವಿಶ್ವೇಶ್ವರ ಅಂದ ಹಾಗೆ ನಾನು ನನ್ನೊಳಗೆ ನಿನ್ನನ್ನ, ನಿನ್ನೊಳಗೆ ನನ್ನನ್ನ ಕಾಣ್ತಾ ಹೋಗ್ತಿದ್ದಪ್ಪ. ನಿನಗೇನು ಕಮ್ಮಿ ಮಾಡಿದ್ದೆ ಅಂತ ಹೇಳಿ ನೀ ನನ್ನನ್ನ ಬಿಟ್ಟು ಹೋದಿ. ಹಾಗಾದ್ರೆ ನನ್ನನ್ನ ಬಿಟ್ಟು ನೀ ಹೋಗು ಪ್ರಯತ್ನ ಮಾಡ್ತೀಯ ಅಂತಂದ ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ, ಹೋಗಿ ಅಂತಂದ ಮೇಲೆ ಹೋಗಿಬಿಡು ಅಂತ ಹೇಳಿ ಚಂದಯ್ಯನವರು ಕಠೋರವಾಗಿ ಹೇಳಿಬಿಟ್ರು ಲಿಂಗಯ್ಯ. ಅವಾಗ ತಂತ್ರ ಆಗಿಬಿಡುತ್ತೆ ಲಿಂಗಪ್ಪಗ. ದಿನ ಪೂಜೆ ಮಾಡ್ತಿದ್ದ, ತಣ್ಣಗೆ ಕೊಳ್ಳಾಗಿದ್ದೆ, ಇದೆಂತದ್ದು ಮಾರಾಯ, ಏನೋ ಮಾಡಕ್ಕೋ ಏನೋ ಮಾಡ್ಕೊಂಡ್ಬಿಟ್ಟೆಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಪರೀಕ್ಷೆ ಮಾಡಕ್ ಹೋಗಿ ನನ್ನ ಕುತ್ತಿಗೆ ತಗೊಂಡ್ ಬಂದೆಲ್ಲ ಅಂತ ಹೇಳಿ ಕರ್ಕೋ ಅಂತೇಳಿ ಭಿಕ್ಷಾ ಬಿಡ್ರಿ ಬೆನ್ನಂತ ಚಂದೇಶ್ವರ ಲಿಂಗ ಯಾರನ್ನ? ಚಂದಯ್ಯನನ್ನ. ಹಂಗ ಮಾಡ್ಬೇಡು ಯಪ್ಪ, ಕರ್ಕೋರು ನನ್ನ. ನಡಿ ನಡಿ. ಶರಣರ ತಾಕತ್ತು
ಕಟ್ಟಿದ ಲಿಂಗಯ್ಯ ತನ್ನನ್ನ ತಾನು ಬಿಟ್ಟು ಹೋದಾಗ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ನನ್ನ ಕಾಯಕದ ಕಡೆಗೆ ನಾ ಮುಖ ಮಾಡೀನಿ, ಕಾಯಕಕ್ಕೆ ಬೆಲೆ ಕೊಟ್ಟಂತವ್ರು ನೂಲಿಯ ಚಂದಯ್ಯನ. ಇದು ಕೊನೆಗೆ ಲಿಂಗಪ್ಪನ ಪರಿಸ್ಥಿತಿ ತತ್ರಪತ್ರ ಆಗಿಬಿಡ್ತಿದ್ರು. ಇದೆಂತದ್ದು ಮರೆಯ ಎಂತಾದ ಗಾಳ ತಗೊಂಡ್ಬಿಟ್ಟಲ್ಲ ಅನ್ಕೊಂಡ ಇದನ್ನ ಪರಿಹಾರ ಮಾಡಾಕ ಮಧ್ಯಸ್ಥಿಕೆ ಅದ ದಾರಿ ಹಿಡ್ಕೊಂಡು ಯಾರು ಹೊಂಟಿದ್ರು ಕೆರೆಗೆ? ಯಾರು ಹೊಂಟಿದ್ರವ? ಮಡಿವಾಳ ಮಾಚಿತಂದೆಯವರು ಹೊಂಟಿದ್ರು. ವೀರಗಂಟೆ ಮಡಿವಾಳ ಮಾಚಿತಂದೆಯವರು ಹೊಂಟಿದ್ರು, ಗಣಾಚಾರ್ಯಗಳು ಹೊಂಟಿದ್ರು. ಅವಾಗ ಚಂದೇಶ್ವರ ಲಿಂಗ ಓಡಿ ಹೋಗಿ ಯಾರು ವಸೂಲಿ ತರ್ತಾರ? ಮಡಿವಾಳ ಮಾಚಿತಂದೆ ಹೋಗಿ ಹೇಳ್ತಾರ, ಮಾಚಿತಂದೆಯವರೇ, ನೂಲಿಗೆ ಚಂದಯ್ಯ ನನ್ನನ್ನ ಬಿಟ್ಟು ಬಿಟ್ಟಾರಪ್ಪ, ನನ್ನನ್ನ ಕೊರಳ ಕಟ್ಟಿಕೊಳ್ಳಕ್ ತಯಾರಿಲ್ಲ, ನನ್ನನ್ನ ಕೈ ಬಿಟ್ಟು ಬಿಟ್ಟಾನ, ನನ್ನನ್ನ ಕರ್ಕೊಳ್ಳಿಕ್ಕೆ ಹೇಳಬರ್ರಿ ಅಂತ ಹೇಳಿ ಮಧ್ಯಸ್ಥಿಕೆಗೆ ಯಾರಂತಂದ್ರು? ಚಂದೇಶ್ವರ ಲಿಂಗ ಮಡಿವಾಳ ಮಾಚಿ ತಂದೆಯವ್ರನ್ನ ಮಧ್ಯಸ್ಥಿಕೆ ತರಲಿಕ್ಕೆ ತಯಾರ. ಅವಾಗ ನೀವ್ಯಾಕಿಂತ ಪ್ರಯತ್ನ ಮಾಡಕ್ ಹೋಗಿದ್ರಿ ಅಂತ ಮಾಚಿ ತಂದೆಯವರು ಹೇಳ್ತಾರೆ, ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿನಪ್ಪ, ಹೋಗ್ಬಾರ್ದಾಗಿತ್ತು, ಬಿಡಬಾರ್ದಾಗಿತ್ತು, ಕೈ ಬಿಟ್ಟು ಬಂದ್ಬಿಟ್ಟಿನಿ, ನಾನು ಹೆಂಗರೆ ಮಾಡಿ ನೂಲಿಯ ಚಂದಯ್ಯ ತೆಗೆದುಕೊಳ್ಳಂಗ್ ಮಾಡು, ನೀನ್ ಮಧ್ಯಸ್ಥಿಕೆ ತಗೋ ಅಂತ ಹೇಳಿ ಚಂದೇಶ್ವರ ಲಿಂಗ ಮಡಿವಾಳ ಮಾಚಿ ತಂದೆಯನ್ನ ನೂಲಿಯ ಚಂದಯ್ಯನ ಕಡೆ ಕರ್ಕೊಂಡು ಮಡಿವಾಳ ಮಾಚಿ ತಂದೆಯವರು ಬಂದು ಹೇಳ್ತಾರೆ, ಚಂದಯ್ಯನವರೇ, ಶರಣು ಶರಣಾರ್ಥಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಶರಣು ಶರಣಾರ್ಥಿ ಅನ್ನುವಂತ ಮಾತನ್ನ ಹೇಳಿದಾಗ ತಿರುಕನ ಹಾಗೆ ಬಂದಂತಹ ಚಂದೇಶ್ವರ ಲಿಂಗ ನಿಮ್ಮನ್ನ ಬಿಡ್ಕೊಳಕತ್ತಾನ, ನೀವ್ ಯಾಕೆ ಅವರನ್ನ ಕರ್ಕೊಳಕತ್ತಿಲ್ರಪ್ಪ, ಅವರನ್ನ ಸ್ವೀಕಾರ ಮಾಡ್ರಿ, ಕರುಳ ಕಟ್ಕೊಳ್ರಿ ಅಂತಕ್ಕಂಥ ಮಾತನ್ನ ಮಡಿವಾಳ ಮಾಚಿ ತಂದೆ ಹೇಳಿದ್ರು ಕೂಡ ಚಂದಯ್ಯನವ್ರು ಹೇಳ್ತಾರೆ, ನನ್ನನ್ನ ಬಿಟ್ಟು ಹೋದವ್ರು ಅವರು, ನಾನಲ್ರಪ್ಪ ಮಾಚಿ ತಂದೆಯವರೇ, ನಾ ಬಿಟ್ಟಿಲ್ಲ, ಆತನ ನಾನು ಬಿಟ್ಟು ಹೋಗ್ಯಾನ ಅಂತಂದ್ಮೇಲೆ ನನಗೆ ಅವನ ಅವಶ್ಯಕತೆ ಇಲ್ಲ. ಅವಾಗ ಮತ್ತೆ ಮಾಚಿ ತಂದೆಯವರು ಅಂತಾರೆ, ಎನ್ನಯ್ಯನ ಕರೆದುಕೊಳ್ಳಯ್ಯ ನೂಲಿಯ ಚಂದಯ್ಯ, ಎನ್ನಯ್ಯನನ್ನ ಕರೆದುಕೊಳ್ಳಪ್ಪ ಚಂದಯ್ಯ, ಕರ್ಕೋ, ಬಿಡಬೇಡ ಅಂತಂದಾಗ ಕೂಡ ನೂಲಿಯ ಚಂದಯ್ಯನವರು ಮಡಿವಾಳ ಮಾಚಿ ತಂದೆಯ ಮಾತನ್ನು ಕೂಡ ಕೇಳಲಿಲ್ಲ. ಅವಾಗ ಒಂದು ಮಾತನ್ನು ಹೇಳ್ತಾರೆ, ಒಂದು ಕಿಮ್ಮತ್ತಿನ ಬುದ್ಧಿ ಮಾತನ್ನ ಹೇಳ್ತಾರೆ ಮಡಿವಾಳ ಮಾಚಿ ತಂದೆಯವರು. ಚಂದೇಶ್ವರ ಲಿಂಗನನ್ನ ತೆಗೆದುಕೊಳ್ಬೇಕಪ್ಪ ನೀವು, ಲಿಂಗಯ್ಯನನ್ನ ಬಿಡಬಾರ್ದು ಅಂತೇಳಿ ಎಚ್ಚರಿಕೆಯ ಮಾತುಗಳನ್ನ ಮಡಿವಾಳ ಮಾಚಿ ತಂದೆಯವರು ಹೇಳಿ ಹೊರಟಾಗ ಚಂದಯ್ಯನವರು ಅಂತಾರ, ಕಾಯಕದ ಕಡೆಗೆ ಮುಖ ಮಾಡಿದಾಗ ಕಾಯಕವೇ ಶ್ರೇಷ್ಠ ಅಂತೇಳಿ ಅನುಭವ ಮಟ್ಟದೊಳಗಾದಾಗ ಲಿಂಗಯ್ಯನ ಅವಶ್ಯಕತೆ ನಮ್ಗೇನೈತ್ರಪ್ಪ? ಎಲ್ಲ ನಾವು ಜ್ಞಾನ ಪಡ್ಕೊಂಡ್ ಬಿಟ್ಟಿವಿ, ಆತನನ್ನ ಅರಿದು ಬಿಟ್ಟಿವಿ, ತಿಳ್ಕೊಂಡ್ ಬಿಟ್ಟಿವಿ, ಇನ್ನು ಆತನ ಅವಶ್ಯಕತೆ ನನಗಿಲ್ಲ, ಅವನ ಕಡೆ ಬರುವುದು ಬೇಡ ಅಂತಕ್ಕಂಥ ದಿಟ್ಟತನದ ಮಾತನ್ನು ಹೇಳಿದಾಗ ಮಡಿವಾಳ ಮಾಚಿ ತಂದೆಯವರು ವಚನದ ಮುಖಾಂತರ ಮಾತುಗಳನ್ನು ಹೇಳ್ತಾರೆ. ಅರಿವನೆಂದು ಕ್ರಿಯೆ ಬಿಡಬಾರ್ದಪ್ಪ, ಅರಿವನರದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಕ್ರಿಯೆಯನ್ನು ಬಿಡಬಾರ್ದು. ಚಂದಯ್ಯನವರ ಲಿಂಗಯ್ಯನಿಗೆ ಕ್ರಿಯೆ ಅಂತಕ್ಕಂಥದ್ದದ, ಕ್ರಿಯಾಲಿಂಗ ಅಂತ ಕರೀತಾರ. ನಾ ಬಹಳ ತಿಳ್ಕೊಂಡಿನಿ, ನಾ ಅರ್ಥಕೊಂಡಿನಿ ಅಂತಕ್ಕಂತಹ ಆ ಸ್ಥಾನಕ್ಕೆ ಹೋದ ಮೇಲೆ ನಮ್ಮ ಕ್ರಿಯೆಗಳನ್ನು ಬಿಡಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನೀ ಎಷ್ಟೇ ದೊಡ್ಡವನಾಗಿರು, ಎಷ್ಟ ಜ್ಞಾನಿಯಾಗಿರು, ಎಷ್ಟ ವಿದ್ಯಾವಂತನಾಗಿರು, ಮೈಯೇರು ಗರ್ಭವನ್ನ ಏರಿರು, ಆದ್ರೂ ಕೂಡ ನೀನು ನಿನ್ನ ನಿತ್ಯ ಕರ್ಮಾದಿಗಳನ್ನ, ಪೂಜೆ ಪುರಸ್ಕಾರಗಳನ್ನ ಬಿಡಬಾರ್ದು, ನಿನ್ನ ಕ್ರಿಯೆಯನ್ನು ಬಿಡಬಾರ್ದು, ನಿನ್ನ ಅಂಗಾಂಗ ದೇಹ ಇರೋವರೆಗೂ ಕೂಡ ನಿನ್ನ ಕ್ರಿಯೆಯನ್ನು ಬಿಟ್ಟು ಬದುಕಬಾರದು ಚಂದಯ್ಯ ಅಂತಕ್ಕಂಥ ಮಾತಿನ ಎಚ್ಚರಿಕೆಯನ್ನು ಕೊಡತಕ್ಕಂಥ ಚಂದಯ್ಯ. ನೀ ಬಹಳ ಅರ್ಧಿದೀನಿ, ನಾ ತಿಳ್ಕೊಂಡಿನಿ ಅಂತ ಹೇಳಿ ಲಿಂಗವನ್ನ ತಿಳ್ಕೊಂಡು ಬಿಡ್ತೀನಿ, ಅರ್ಥ ಮಾಡ್ಕೊಂಡು ಬಿಡ್ತೀನಿ, ನಾನು ಸಾಕ್ಷಾತ್ಕಾರವನ್ನ ಪಡೆದಿದ್ದೀನಿ, ನಾ ಐಕ್ಯ ಸ್ಥಳವನ್ನ ಅರ್ಥ ಬಿಡ್ತೀನಿ ಅಂತ ತಿಳ್ಕೊಂಡು ಲಿಂಗವನ್ನ ಬಿಡಬಾರ್ದಪ್ಪ, ಕ್ರಿಯಾ ಹಿಡ್ಕೊಂಡ ಹೋಗ್ಬೇಕು ಚಂದಯ್ಯ, ಕ್ರಿಯಾ ಬಿಡೋದಲ್ಲ. ಏನು ಕಲ್ತರು ಕೂಡ ಕ್ರಿಯೆಯನ್ನು ಬಿಡಬಾರ್ದಪ್ಪ, ಲಿಂಗ ಕಟ್ಕೋ. ಬಹಳ ಮಂದಿ ಜ್ಞಾನಿಗಳದೀವಿ ಅಂತೇಳಿ ದೇವರಿಗಿಂತನೂ ನಾ ದೊಡ್ಡವ, ಲಿಂಗದಕ್ಕಿಂತನೂ ದೊಡ್ಡವ ಅಂತಕ್ಕಂಥ ಬುದ್ಧಿಗಳು ಹೋಗೋರು ಬಹಳ ಮಂದಿ ಅದಾರ. ಜ್ಞಾನ ಅಂತಕ್ಕಂಥದ್ದು ತುಂಬೈತಿ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅಜ್ಞಾನದ ಕಡೆಗೆ ದಾರಿನ ತಪ್ಪಿಸ್ಕೊಂಡು ಹೋಗೋರದಾರ. ಅದಕ್ಕಾಗಿ ಎಷ್ಟೇ ಜ್ಞಾನವಂತನಾದ್ರೂ ಕೂಡ ಕ್ರಿಯೆಯನ್ನ ಬಿಡಬಾರದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ 2 ಉದಾಹರಣೆಗಳನ್ನು ಕೊಡ್ತಾರೆ ಮಡಿವಾಳ ಮಾಚಿ ತಂದೆಯವರು. 2 ಉದಾಹರಣೆಗಳನ್ನು ಹೇಳ್ತಾರೆ. ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆ ಉಂಟೆ, ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆ ಉಂಟೆ,
ದ್ರವ್ಯಕ್ಕೆ ದ್ರವ್ಯ ಕೂಡಲಾಗಿ ಬಡತನ ಕಡಗುಂಟೆ. ಪ್ರಶ್ನೆ ಮಾಡ್ತಾರೆ ಅವರು. ಇವತ್ತು ಮಧುರಕ್ಕೆ ಮಧುರ ಬದಲಾಗಿ ಸವಿಗೆ ಕೊರತೆ ಉಂಟೆ ಅನ್ನುವಂತ ಪ್ರಶ್ನೆ ಮಾಡಕತ್ತಾರ ಅವರು. ಮಧುರ ಅಂತಂತಂದ್ರೆ ಏನು? ಸಿಹಿ. ಸಕ್ಕರೆಗೆ ಜೇನುತುಪ್ಪ ಬೆರೆಸಿದ್ರೆ ಸಿಹಿ ಕಡಿಮೆ ಆಗ್ತದೆ. ಬಾಳೆಹಣ್ಣಿಗೆ ಒಂದಿಷ್ಟು ಸಕ್ಕರೆ ಹಚ್ಕೊಂಡು ತಿಂದ್ರೆ ಸಿಹಿ ಕಡಿಮೆ ಆಗ್ತದೆ ಏನು? ಸಿಹಿಯಾದ ಗೆಣಸಕ್ಕೆ ಒಂದಿಷ್ಟು ಬೆಲ್ಲವನ್ನು ಸೇರಿಸಿ ತಿಂದ್ರೆ ಇನ್ನಷ್ಟು ಸಿಹಿ ಹೆಂಗಾಗ್ತದ? ಮಧುರಕ್ಕೆ ಹೆಂಗೆ ಮಧುರ ಕೂಡಿದಾಗ ಇನ್ನಷ್ಟು ಮಧುರ ಜಾಸ್ತಿ ಆಗ್ತದ ಅಂತಕ್ಕಂಥ ಉದಾಹರಣೆ ಕೊಡ್ತಾರೆ. ಸಿಹಿ ಪದಾರ್ಥ ಇವತ್ತೆಲ್ಲರಿಗೂ ಸಕ್ರಿ ಚಾಕ್ ಸ್ವಲ್ಪ ಸಕ್ರಿ ಜಾಸ್ತಿ ಹಾಕೊಂಡು ಕುಡಿಯಾಕ ಹೆದರಿಕೆ. ಯಾಕ? ಶುಗರ್ ಮೈ ತುಂಬ ಐತಿ. ಗಳಿಸಿ 8 ಶುಗರ್ ಫ್ಯಾಕ್ಟರಿ ಇರ್ತಾವ. ತಗೊಂಡು ಏನ್ ಮಾಡೋದದ? ಮೈ ತುಂಬ ಶುಗರ್ ಅದ. ಊರಿಗೆಲ್ಲ ಸಕ್ರಿ ಮಾರ್ತಾನ, ಆದ್ರೆ ತನಗ ಒಂದು ಚಮಚೆ ಸಕ್ರಿ ಇಟ್ಟು ಯೋಗ ಇರಾಗಿಲ್ಲ. ಅದಕ್ಕಾಗಿ ಮಧುರ ಕೂಡಿದಾಗ ಸಿಹಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಅದ ಏನು? ದ್ರವ್ಯ ಕೂಡಿದಾಗ ಬಡತನ ಉಳಿಲಿಕ್ಕೆ ಸಾಧ್ಯ ಇದೇನು? ದ್ರವ್ಯ ಅಂತಂದ್ರೆ ದುಡ್ಡು, ಹಣ ಕೂಡಿದಾಗ ಬಡತನ ಉಳಿಲಿಕ್ಕೆ ಸಾಧ್ಯ ಅದ ಏನು ಅನ್ನುವಂತ ಉದಾಹರಣೆಗಳನ್ನ ಮಡಿವಾಳ ಮಾಚ ತಂದೆ ನೂಲಿಯ ತಂದೆಯನವರಿಗೆ ತಿಳಿಸಾಕತ್ತಾರ. ಮುಂದೆ ಹೇಳ್ತಾರೆ, ನೀ ಮಾಡುವ ಮಾಟ ಶಿವಪೂಜೆಯ ನೋಟ ಭಾವವಿರಬೇಕು, ಅದು ಕಲಿದೇವರ ದೇವಯ್ಯನ ಕೂಟ ಚಂದಯ್ಯ ಅನ್ನುವಂತ ಮಾತನ್ನ ಅಪ್ಪ ಮಡಿವಾಳ ಮಾಚ ತಂದೆ ನೂಲಿಯ ತಂದೆಯನವರಿಗೆ ತಿಳಿಸಾಕತ್ತಾರ. ಯಾವ ರೀತಿಯಾಗಿ ಮಧುರ ಕೂಡಿದಾಗ ಸಿಹಿ ಹೆಚ್ಚಾಗ್ತದ, ದ್ರವ್ಯ ಕೂಡಿದಾಗ ಹೆಂಗ ಸಂಪತ್ತು ಹೆಚ್ಚಾಗ್ತದ, ಹಂಗ ನಿನ್ನ ಕಾಯಕ ನಿಷ್ಠೆಗೆ ಲಿಂಗ ಪೂಜೆ ಅನ್ನುವಂಥದ್ದು ಕೂಡಿದಾಗ ಚಂದಯ್ಯ ನಿನ್ನ ಶ್ರೇಷ್ಠತೆ ಇನ್ನು ಬೆರೀತದಪ್ಪ. ಅದಕ್ಕೆ ಲಿಂಗವನ್ನು ಬಿಡಬಾರ್ದು, ಕ್ರಿಯೆಯನ್ನು ಬಿಡಕ್ ಹೋಗಬೇಡ ಅನ್ನುವಂತ ಎಚ್ಚರಿಕೆಯನ್ನ ಮಡಿವಾಳ ಮಾಚ ತಂದೆ ನುಂಗಿಯ ಚಂದಯ್ಯನವರಿಗೆ ಎಚ್ಚರಿಸಕತ್ತಾರ. ಹಿಂಗೆ ಎಚ್ಚರಿಕೆಯನ್ನು ಕೊಟ್ಟರು ಕೂಡ, ದೃಷ್ಟಾಂತಗಳನ್ನು ಹೇಳಿದ್ರು ಕೂಡ ಚಂದಯ್ಯನವರು ಕೇಳಲಿಕ್ಕೆ ತಯಾರಿಲ್ಲ. ಮುಂದ ಅವ್ರ ಮಾತಿನಲ್ಲಿ ಲಿಂಗಯ್ಯನನ್ನು ಕಟ್ಕೋತಾರೋ ಅಥವಾ ಲಿಂಗಯ್ಯನನ್ನು ಬಿಡ್ತಾರೋ ಅನ್ನುವಂಥ ವಿಚಾರವನ್ನ ನಾಳೆ ದಿನದ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ಬಹಳ ಜನ ಸದ್ಭಕ್ತರು ಕೂಡ್ತಾ ಇದ್ದೀರಿ. ನಿತ್ಯವೂ ಕೂಡ ಪಾದಯಾತ್ರೆ ನಡೀತಾ ಇದೆ. ಇವತ್ತು ನಮ್ಮ ಯಾವ ಕಾರ್ತಿಕ್ ಆಗಿರ್ಬೋದು, ನಮ್ಮ ಪಲ್ಲವಿ ಆಗಿರ್ಬೋದು, ನಮ್ಮ ವಿಷ್ಣು ಆಗಿರ್ಬೋದು, ಬಂದಾರೇನೋ 3 ಮಂದಿ ಅದಾರ ನೋಡ್ರಿ. ಅವ್ರು 3 ಮಂದಿ ಇವತ್ತು ಸಾಹಿತ್ಯವನ್ನ ಮೂಲೆಗೂ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ ಕೀರ್ತಿ ಈ 3 ಜನ ಮಹಾತ್ಮರಿಗೆ ಸಲ್ತದೆ ಅಂತಕ್ಕಂಥದ್ದು. ಹೀಗಾಗಿ ಅಷ್ಟೆಲ್ಲ ಪಾದಚಾರಿಗಳಾಗಿ ಶರಣ ಸಿದ್ಧಾಂತ ಹಂಚಾರ. ನಮ್ಮ ಊರಾಗ 11 ದಿನ ಅಡ್ಡಾಡಿ ನಮಗೆ ಶರಣ ಸಿದ್ಧಾಂತ ಹಂಚಲಿಕ್ಕೆ ತಯಾರಿಲ್ಲ ಅಂತಂದ್ರ ತಗೊಂಡು ಏನ್ ಮಾಡೋದದ? ಅದಕ್ಕಾಗಿ ದಯವಿಟ್ಟು ಇಲ್ಲಿ ಕೆಲವೇ ದಿನ ಅದೇ ಪಾದಯಾತ್ರೆಯಲ್ಲಿ ತಾವುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ಸಮಯ ಮತ್ತು ಸ್ಥಳ ನಮ್ಮ ಬಸಲಿಂಗಪ್ಪರು ಹೇಳ್ತಾರ, ಅದನ್ನ ನೀವು ಕೇಳ್ಬೇಕು. ಬಹಳ ಮಂದಿ ಅಂತಾರ ನನಗ, ವೀರಭದ್ರಪ್ಪರು ಇದ್ದಿದ್ರೆ ಬಹಳ ಚಂದ ಇದ್ರೆ ಎಚ್ಚರ ಎಲ್ಲಾರು ಬರ್ತಿದ್ರು, ವೀರಭದ್ರಪ್ಪರು ಇಲ್ಲ ನಾವೇ ಕಡಿಮೆ ಆಗ್ಯಾರ ಅಂತೇಳಿ. ನೋಡ್ರಿ, ಆ ವ್ಯಕ್ತಿ ಹೋಗಿ 1.5 ವರ್ಷ ಆದ್ರೂ ಕೂಡ ವೀರಭದ್ರಪ್ಪನವ್ರು ನೆನೆಸ್ತೀವಿ ಅಂತಂದ್ರ ಅವ್ರು ಗಳಿಸಿದ ಆಸ್ತಿಗಾಗಲ್ಲ, ಅವ್ರು ಮಾಡಿದ ಸೇವೆಗಾಗಿ ನಾವು ಅವರನ್ನು ನೆನೆಸ್ತೀವಿ. ಅದಕ್ಕ ಅಜರಾಮರವಾಗಿ ಸೂರ್ಯ ಚಂದ್ರನಿರುವವರೆಗೂ ಕೂಡ ಬಸವ ಬಳಗ ಎಲ್ಲಿವರೆಗೂ ಶಿವನೂರಾಗಿರ್ತತಿ ಅಲ್ಲಿವರೆಗೂ ವೀರಭದ್ರಪ್ಪನವ್ರ ಹೆಸರು ಯಾರಿಂದಲೂ ಕೂಡ ಅಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸೇವಾ ಮಾಡಿ ಹೋಗ್ಯಾರ. ಹಂಗ ಬರೀ ಅವ್ರ ಹೆಸರು ಹೇಳ್ಕೊಂತ ನಮ್ಮ ಅಪ್ಪ ದಾನ ಮಾಡಿದನ್ರಿ, ನಮ್ಮ ಅಜ್ಜ ದಾನ ಮಾಡಿದನ್ರಿ, ನೀ ಏನ್ ಮಾಡಿದಿ, ಅವ್ರು ದಾನ ಮಾಡಿದ್ ಹೇಳ್ಕೊತ ಹೋಗ್ತೇನ್ರಿ, ಹಿಂಗಾದ್ರೆ ನಡೆಯಂಗಿಲ್ಲ. ಅದಕ್ಕಾಗಿ ನಾವು ಕೂಡ ಅವ್ರ ಸಾಲಿನೊಳಗೆ ಹೋಗಿ ನಿಲ್ಲುವಂತ ಕೆಲಸ ಆಗ್ಬೇಕು. ಹೆಂಗ ವೀರಭದ್ರಪ್ಪನವರು ಇದ್ರು ಮಾಡಿದ್ರು ಅಂತ ಈಗ ನೆನಸ್ತೈತಲ್ಲ, ಮುಂದೊಂದು ಕಾಲ ಬರ್ಬೇಕು. ವೀರಭದ್ರಪ್ಪನವ್ರು ಇಲ್ಲ ಅಂತಂದ್ರು ಕೂಡ ಅವ್ರ ಜಾಗ ತುಂಬುವಂತ ಕೆಲಸ ನೀವು ಮಾಡಿದ್ರಪ್ಪ ಅನ್ನುವಂತ ಕೆಲಸ, ಮಾತಾಡುವಂತ ವ್ಯವಸ್ಥೆ ಈ ಸಮಾಜದೊಳಗೆ ಬರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಸವ ಜಯಂತಿಯನ್ನು ನಾವೆಲ್ಲ ನಮ್ಮ ನಾಡ ಹಬ್ಬದಲ್ಲಿ ಆಚರಿಸುವಂತ ಕೆಲಸ ಆಗಬೇಕು ಅನ್ನುವಂತ ಮಾತನ್ನು ತಿಳಿಸ್ತಾ, ಇವತ್ತಿನ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಪ್ರವಚನ ಸೇವೆಗೆ ಮಂಗಲ ಕೋರ್ತೇನೆ. ಎಲ್ಲರಿಗೂ ಶರಣು ಶರಣ. ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಯಲ್ಲದೊಡ್ಡಿ ಪೂಜಾರಿಂದ ಆ ಇಬ್ಬರು ಮಹನೀಯರಿಗೆ ಗೌರವ ಶ್ರೀರಕ್ಷೆಯನ್ನು ದಯಪಾಲಿಸಬೇಕು. ಪರಮ ಪೂಜಾ ಶ್ರೀಗಳು ನೀವೇ ಮಾಡ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತೊಂದು ಪ್ರಕಟಣೆ. ಈಗಾಗಲೇ ನಿನ್ನೆ ಹೇಳಿದಂತೆ ಶರಣ ಶ್ರೀ ಬೀರಪ್ಪ ಶಂಭೋಜಿ ಅವರು, ಪರಶುರಾಮ ಮಲಾಪುರ ಅವರು ಮತ್ತು ಎಚ್.ಎಫ್. ಮಸ್ಕಿ ಸರ್ ಅವರ ನೇತೃತ್ವದಲ್ಲಿ ಕವಿಗಳು ಕಂಡಂತೆ ಬಸವಣ್ಣ ಈ ವಿಚಾರವಾಗಿ ಮುಕ್ತ ಕವಿಗೋಷ್ಠಿ ಕಾರ್ಯಕ್ರಮವನ್ನ 16ನೇ ತಾರೀಕು ಸಮಯ 4 ಗಂಟೆ, ಸ್ಥಳ ತಾಲೂಕಾ ಪಂಚಾಯತ್ ನೌಕರರ ಭವನದಲ್ಲಿ. ಯಾರಾದರೂ ಭಾಗವಹಿಸುವವರಿದ್ದರೆ ಅವರಲ್ಲಿ ಹೆಸರು ನೋಂದಾಯಿಸಬೇಕು. ಅವರಿಗೆ ಸೂಕ್ತ ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನ ಕೊಡಲಾಗುವುದು. ಮತ್ತೆ ಈ ದಿನನಿತ್ಯ ನಡೀತಕ್ಕಂಥ ಈ ಒಂದು ವೆಚ್ಚದಾಯಕ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆ ಸಲ್ಲಿಸುವಂತವರಿದ್ರೆ ವೇದಿಕೆ ಎಡಭಾಗದಲ್ಲಿ ಎಸ್.ಜಿ. ಅಂಪಟ್ ಸರ್ ಅವರಿದ್ದಾರೆ. ಅವರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸುವುದರೊಂದಿಗೆ ದಾಸೋಹ ಸೇವೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ, ಮುಂದಿನ ಕಾರ್ಯಕ್ರಮ ವಚನ ಮಂಗಳ. ನಾಳೆ ಬೆಳಗ್ಗೆ ಶರಣರ ಮನೆಗೆ ವಚನ ದೀವಿಗೆ ವಚನ ಪಠಣ ಪಾದಯಾತ್ರೆ ಪ್ರತಿದಿನದಂತೆ ನಾಳೆನೂ ಕೂಡ ನಡೆಯುತ್ತೆ. ಆದರ್ಶ ಕಾಲೋನಿಯಿಂದ ಪ್ರಾರಂಭವಾಗಿ ವೆಂಕಟೇಶ್ವರ ಕಾಲೋನಿ ಗಂಗಾನಗರದ ಮೂಲಕ ಮುಕ್ತಾಯಗೊಳ್ಳುತ್ತದೆ. ಅದಕ್ಕೆ ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ಬಸವ ಭಕ್ತರು ಬಸವವೃತ್ತಕ್ಕೆ ಆಗಮಿಸಿ ಸರಿಯಾಗಿ 6:45ಕ್ಕೆ ಸರಿಯಾಗಿ ಆರಂಭವಾಗಲಿದೆ. ಬಹುಸಂಖ್ಯಾತರಾಗಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲರೂ ಎದ್ದುಕೊಂಡು ವಚನದಲ್ಲಿ ಪಾಲ್ಗೊಳ್ಬೇಕು. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಂಧು ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ. ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಶರಣು ಶರಣಾರ್ಥಿ. ವೇಮಕಾಯ ಅಲ್ಲಮ ಪ್ರಭು ಮಹಾತ್ಮ ಕಿ ಶರಣು ಶರಣಾರ್ಥಿ. ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರಿಗೆ ಶರಣು ಶರಣಾರ್ಥಿ.